ಬಗ್ಗೆ ಮತ್ತೆ ಪಾಲಕರು ಮಾತಾಡಿ ಮತ್ತೆ ಯಾರು ಮಾತಾಡಿದ್ರು ಲಕ್ಷ್ಮಣ ಎಲ್ರಿಗೂ ನಮಸ್ಕಾರ. ವಸ್ತುಸ್ಥಿತಿ ಏನಾಗಿದೆ ಅಂದ್ರೆ ನನ್ನ ಮಕ್ಕಳೆಲ್ಲ ದೊಡ್ಡಾಗಿದ್ದಾರೆ, ಇಲ್ಲಿ ಶಾಲೆಯಲ್ಲಿ ಕಲ್ತಿದ್ದಾರೆ ಸರಿ, ಆದ್ರೆ ಎಲ್ಲರೂ ದೊಡ್ಡಾಗಿ ಮುಂದಿನ ಕಾಲೇಜಿಗೆ ಹೋಗಿದ್ದಾರೆ. ಆದ್ರೆ ಈಗಲೂ ನಾನು ಒಂದು ಹೆಮ್ಮೆಯಿಂದ ನಮ್ಮೂರ ಶಾಲೆ ಬಗ್ಗೆ ಮತ್ತು ಇಲ್ಲಿಯ ಶಿಕ್ಷಣ, ಇಲ್ಲಿಯ ಸಂಸ್ಕೃತಿ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಮಕ್ಕಳೇ ನಮ್ಗೆ ಸಾಕ್ಷಿಯಾಗಿದ್ದಾರೆ. ಅಂದ್ರೆ ಸಮಾಜದಲ್ಲಿ ಎಲ್ಲೋದ್ರು ಹೆಗ್ಗಾರದಿಂದ ಬಂದವನು ಅನ್ನುವಂಥದ್ದು. ಈಗ PPC ಯಲ್ಲಿದೆ, ಅಂದ್ರೆ ಉಡುಪಿಯಲ್ಲಿ ಕಾಲೇಜು ಅಂದ್ರೆ ಸಮುದ್ರ. ನನ್ನ ಲೆಕ್ಕದಲ್ಲಿ ಮಕ್ಕಳು ಇಷ್ಟು ಸಣ್ಣ ವಾತಾವರಣ ಇರೋದಿಲ್ಲ, ಅಲ್ಲೂ ಕೂಡ ಅವನನ್ನು ಹೆಗ್ಗಾರದ ತೇಜಸ್ವಿ ಅಂತಾನೆ ಗುರ್ತ ಮಾಡ್ತಾರೆ. ಅದು ಇರೋದು ಈ ಶಾಲೆಯಲ್ಲಿ. ಇದು ಒಂದು. ಇನ್ನು ಇಲ್ಲಿರುವಂತದ್ದು ನಮ್ಮ ಭಾಗ್ಯವೋ ಅಥವಾ ಯೋಗವೋ ಅಂತ ಗೊತ್ತಿಲ್ಲ. ಇಲ್ಲಿ ಬರುವಂತಹ ಶಿಕ್ಷಕರು, ಅಲ್ಲಿಂದ ನಾನು ಕಲಿಯುವಲ್ಲಿಂದ ಹಿಡಿದು ಇಲ್ಲಿವರೆಗಿನ ಶಿಕ್ಷಕರು ಕೂಡ ಇಲ್ಲಿಯ ಮಕ್ಕಳಿಗೆ ದೇವರಾಗೇ ಬಂದಿದ್ದಾರೆ. ಅಷ್ಟು ಜನರಿಗೆ ಈ ಕ್ಷಣದವರೆಗೂ ಕೂಡ ಈ ಪಾಲಕರು ಇಲ್ಲಿ ಸಂಸ್ಕೃತಿ ಇರಬೇಕು ಅನ್ನೋದು ಶುರುವಾಗುವುದು ಶಾಲೆಯಿಂದ. ಸಂಸ್ಕೃತಿ ಅನ್ನೋದು ಶುರುವಾಗುವಂಥದ್ದು, ಕಲ್ಚರ್ ಶುರುವಾಗುವುದು ಅಂದ್ರೆ ಶಾಲೆಯಿಂದ. ಎಲ್ಲ ಮಕ್ಕಳು ಕೂಡ ಇಲ್ಲಿ ಯಾವುದೇ ಅಂದ್ರೆ ನಾನು ಇಲ್ಲಿ ಅದನ್ನು ನೆಗೆಟಿವ್ ಆಗಿ ಹೇಳಬಾರ್ದು, ಆದ್ರೆ ಇಲ್ಲಿರುವಂತ ಕಲ್ತಂತ ಅಥವಾ ಇಲ್ಲಿರುವಂತ ಹುಡುಗರಿಗೆ ಒಂದೇ ಒಂದು ನಮ್ಮ ಆದಿಯಾಗಿ ಇಲ್ಲಿವರೆಗೂ ಒಂದು ಮಕ್ಕಳಿಗೂ ಒಂದೇ ಒಂದು ಸಣ್ಣ ವ್ಯಸನಗಳು ಕೂಡ ಇರಲಿಲ್ಲ. ಸಮಾಜದಲ್ಲಿ ಸರ್ಕಾರದ ಸೌಲಭ್ಯಗಳು ಅದೆಲ್ಲವೂ ಕಡೆ ಎಲ್ಲ ಕಡೆ ಸಿಗ್ತದೆ, ಆದ್ರೆ ಉತ್ತಮವಾದಂತಹ ಮಾರ್ಗದರ್ಶನ, ಉತ್ತಮವಾದಂತಹ ಯಾವುದೇ ಅಂದ್ರೆ ಈಗಿನ ರಾಜಕೀಯ ನಾನು ಹೇಳ್ತಾ ಇರೋದು, ಆ ರಾಜಕೀಯಕ್ಕೆ ಒಳಪಡದೇ ಇರುವಂತಹ SDMC ಆವಾಗಿನಿಂದ ಇಲ್ಲಿವರೆಗೂ ಅದು. ಮತ್ತೆ ಹೊರಗಡೆ ಆಕ್ಟಿವಿಟೀಸ್ ಇದೆಯಲ್ಲ, ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಅವರ ನಡವಳಿಕೆ ಇರ್ಬೋದು, ಮ್ಯಾನರ್ಸ್ ಇರ್ಬೋದು, ಅದನ್ನು ಹ್ಯಾಂಗಿರ್ಬೇಕು ನಾನು ಅನ್ನುವಂಥದ್ದು ಕಲಿಸೋದು ಪ್ರಾರಂಭ ಇಲ್ಲಿ. ಅದೆಲ್ಲ ಶಾಲೆಯಲ್ಲೂ ನನಗಂತೂ ನಮ್ಮ ಶಾಲೆ ಬಗ್ಗೆ ತುಂಬಾನೇ ಖುಷಿ ಇದೆ, ಅಷ್ಟು ಹೆಮ್ಮೆ ಇದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಹೀಗೆ ಬರ್ತೀವಿ. ಅಂದ್ರೆ ಎಲ್ಲದಕ್ಕೂ ಮೊದಲಿಂದ ಆಗಸ್ಟ್ 15 ಇರ್ಬೋದು, ಜನವರಿ 26 ನೀವು ಹೇಳಿದ್ರಲ್ಲ, ಅಲ್ಲಿಂದನೇ ನಾನು ಬಂದು ನನಗೂ ಅಷ್ಟು ವರ್ಷ ಆಯ್ತು. ಆದ್ರೂ ಕೂಡ ಈಗಿನವರೆಗೂ ಇಷ್ಟು ಸೌಲಭ್ಯಗಳು ಇದ್ರೂ ಕೂಡ ಒಂದು ಕೊರತೆ ಇದೆ. ಒಂದು ಇವ್ರು ಹೇಳಿದಂಗೆ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಎಲ್ಲರೂ ಬಯಸೋದು, ಸರ್ಕಾರನು ಯೋಚಿಸೋದು ಮಕ್ಕಳ ಅಭಿವೃದ್ಧಿ, ಮಕ್ಕಳ ಮುಂದಿನ ಇದ್ರ ಬಗ್ಗೆ, ಮತ್ತು ಪಾಲಕರು ಅನಿಸೋದು ಕೂಡ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಶಿಕ್ಷಣವನ್ನ ಇನ್ನೂ ಹೆಚ್ಚಿನ ಕೊಡಬೇಕು ಅಂತ. ಆದ್ರೆ ಒಂದು ನನ್ನ ಮನಸ್ಸಿನಲ್ಲಿ ಅನಿಸಿದ್ದು, ಇದನ್ನೆಲ್ಲ ಹೇಳ್ತಾ ಇರುವಂತ ಸರ್ಕಾರ, ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇರುವಂತ ಸರ್ಕಾರ ಯಾವುದೇ ಕಾನ್ವೆಂಟ್ಗಳಿಗೆ ಯಾಕೆ ಪರ್ಮಿಷನ್ ಕೊಡಬೇಕು ಅಂತ ಅದನ್ನು ಕೂಡ ಸರ್ಕಾರನೇ ಕೊಡ್ತಾ ಇರೋದೇ. ನಾನೊಂದು ಸ್ಕೂಲ್ ತೆಗಿತೀನಿ ಅಂದ್ರೆ ನಾನು ಪರ್ಮಿಷನ್ ಅನ್ನು ಪಟ್ಟನೆ ಕೊಡಬಾರ್ದು, ಕೊಟ್ರೆ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಸ್ಥಿತಿಗಳು ಬರ್ತಾ ಇದೆ. ಅದೊಂದು ಯಾರು ಹೇಳೋರು ಯಾರು ಮಾಡೋರು ಅಂತ ಗೊತ್ತಿಲ್ಲ. ಅಂದ್ರೆ ಪ್ರೈವೇಟ್ ಆದ ಸ್ಕೂಲ್ಗಳು ಹತ್ರದಲ್ಲಿ ಇಲ್ಲದೆ ಇರುವಾಗ ಅನಿವಾರ್ಯವಾಗಿ ಬಂದರೂ ಕೂಡ ಮಕ್ಕಳಿಗೆ ಆ ಜೀವನದ ಭವಿಷ್ಯ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಮತ್ತೆ ನಾನು ಈಗಿನ ಶಾಲೆಯ ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಅಂದ್ರೆ ಟೋಟಲಿ ಆಗಿ ನಮ್ಮ ಶಾಲೆ ಚೆನ್ನಾಗಿದೆ, ಶಿಕ್ಷಕರು ಕೂಡ ಹೀಗೆ ಅಂತ ಎಲ್ಲ ಹೇಳ್ಬೋದು. ಅದು ಈ ಸಭೆಯಲ್ಲಿ ನೀವು ಹೇಳಿದ ಪ್ರಸ್ತುತ ವಿಷಯವನ್ನ ಹೇಳಲಿಕ್ಕೆ ನಾನು ಇಲ್ಲಿ ಅರ್ಹನೂ ಅಲ್ಲ. ಹಾಗಾಗಿ ಕ್ಷಮಿಸಿ, ಅವಕಾಶಕ್ಕಾಗಿ ಧನ್ಯವಾದಗಳು. ಮಾತಾಡ್ತೀನಿ. ಶಿಕ್ಷಕರ ಪರವಾಗಿ ನಮ್ಮ ಮುಖ್ಯಾಧಿಕಾರಿಗಳಾದಂಥ ಶ್ರೀ ಗಣೇಶ್ ಸರ್ ಅವರು ಮಾತಾಡ್ತಾರೆ. ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಉತ್ತಮ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡದಲ್ಲಿ.
ಎಲ್ಲರ ಮುಖದಲ್ಲಿ ಸ್ಮಿತ ಇರಬೇಕಂತ, ನಗು ಇರಬೇಕಂತ ಅಂತ ಸ್ಮಿತವಿರಲಿ. ಎಲ್ಲರೂ ಸಂತೋಷದಲ್ಲಿದ್ದರಷ್ಟೇ ಆ ನಗು ಅನ್ನೋಕೆ ಇರ್ತದೆ. ಬಹುತೇಕ ಈ ಶಾಲೆಗೆ ಬಂದು ಮಕ್ಕಳನ್ನು ಕಳಿಸಿದ ನಂತರ ಪಾಲಕರಲ್ಲಿ ಅಂತ ಒಂದು ನಗು ಅಥವಾ ಸ್ಮಿತಕ್ಕೆ ಏನು ಕೊರತೆ ಆಗಲಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ನಮ್ಗೆ ಕೊರತೆ ಕಾಣ್ತಾ ಇರೋದು ಮಕ್ಕಳ ಸಂಖ್ಯೆ ಹೆಚ್ಚಾದ ಹೇಳಿಕೆಯಲ್ಲಿ ಎಲ್ಲಾ ಮಕ್ಕಳು ಚೆನ್ನಾಗಿರ್ತಾರೆ ಅಥವಾ ಎಲ್ಲಾ ಒಳ್ಳೆಯ ಶಿಕ್ಷಣ ಸಿಗ್ತದೆ ಅನ್ನೋಂತ ಇದೇನು ಹಂಗೇನೂ ಇಲ್ಲ. ಇರುವ ಮಕ್ಕಳು ಎಷ್ಟು ಅನ್ನೋದಕ್ಕಿಂತ ಎಂತ ಮಕ್ಕಳಿದ್ದಾರೆ ಹೇಳೋದೇ ನನಗೆ ಮುಖ್ಯ ಆಗ್ತದೆ. ಇಲ್ಲಿರುವಂತಹ ಮಕ್ಕಳು ಹೇಗಿದ್ದಾರೆ ಅನ್ನೋದು ನಿಮ್ಮ ಮಾತಿನಲ್ಲಿ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಹಾಗಾಗಿ ಪ್ರತಿಯೊಂದು ಮಗುವು ಕೂಡ ಅದೊಂದು ಈ ಒಂದು ಭವಿಷ್ಯ ಭಾರತದ ಉತ್ತಮವಾದಂತಹ ಒಂದು ಪ್ರಜೆಯಾಗಬೇಕು, ಒಂದು ಸಂಸ್ಕಾರಯುತವಾದಂತಹ ನಾಗರಿಕನಾಗಬೇಕು ಅನ್ನುವಂಥ ದಿಶೆಯಲ್ಲಿ ನಾವೆಲ್ಲ ಶಿಕ್ಷಕರು ಕೂಡ ಶ್ರಮ ವಹಿಸ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ನೀವು ಹೇಳಿದಾಗೆ ಕೇವಲ ಶಿಕ್ಷಕರಿಂದ ಯಾವುದೂ ಆಗುವುದಿಲ್ಲ. ನಮಗೆ ಪಾಲಕ ವರ್ಗ ಮತ್ತು SDMCಯು ಬೆನ್ನೆಲುಬಾಗಿ ಬ್ಯಾಕ್ಬೋನ್ ಇದ್ದಂಗೆ. ಉತ್ತಮವಾದಂತಹ ಸಂಸ್ಕಾರಯುತವಾದಂತಹ ಸಮಾಜ ಇಲ್ಲಿದೆ ಈ ಒಂದು ಭಾರತದಲ್ಲಿ. ಬಹುತೇಕ ಹೇಳ್ಬೇಕಂತಂದ್ರೆ ಒಂದು ಸಾಂಸ್ಕೃತಿಕ ಗ್ರಾಮ ಇದೆ. ಇಲ್ಲಿ ಆಗಮಿಸಿದಂತಹ ಪ್ರತಿಯೊಬ್ಬರು ನಮ್ಮ ನಾಡಿನ ಹೆಮ್ಮೆಯ ಕಲೆಯಾದಂತಹ ಯಕ್ಷಗಾನಾದಿಗಳಿಂದ ತಾಳಮದ್ದಲೆ ಕಲೆಗಳಿಂದ ಎಲ್ಲ ಕಲೆಗಳಲ್ಲಿ ರಂಗಗಳಲ್ಲಿ ಒಳ್ಳೊಳ್ಳೆ ಹೆಸರು ಮಾಡಿ ಆ ಒಂದು ಸಾಂಸ್ಕೃತಿಕವಾದಂತಹ ನೆಲೆಗಟ್ಟನ್ನು ಕೊಟ್ಟು ಮಕ್ಕಳಿಗೆ ಅದನ್ನ ಧಾರೆ ಇರ್ತಾ ಇದೆ. ಹಾಗಾಗಿ ಇಲ್ಲಿರುವಂತಹ ಮಕ್ಕಳು ಅಷ್ಟೊಂದು ಉತ್ತಮ ಮಟ್ಟದಲ್ಲಿ ಬೆಳೆಯಲಿಕ್ಕೆ ನಾವು ನೀರೆರಿಯುವುದಷ್ಟೇ ಕೆಲಸ. ನಾವೇನೋ ಒಂದು ಗಿಡವನ್ನು ತಯಾರು ಮಾಡಿದ್ವಿ, ನಮ್ದೇನಿದ್ರು ನೀರೆರಿಯುವುದಷ್ಟೇ. ಅದೇ ರೀತಿ ಮಕ್ಕಳಿಗೆ ಏನು ಕೊಡಬೇಕು ಅದನ್ನ ನಾವು ಕೊಡುವಂತ ಪ್ರಯತ್ನ ಮಾಡಿದ್ವಿ. ಹಾಗಾಗಿ ಇಲ್ಲಿ ಮಕ್ಕಳು ಚೆನ್ನಾಗಿ ತಯಾರಾಗಬೇಕು, ಇನ್ನೂ ಉತ್ತಮವಾದಂತಹ ರೀತಿಯಲ್ಲಿ ಕಲಿತು ಈ ಕಲಿತಂತ ಶಾಲೆಗೆ ಮತ್ತು ಊರಿಗೆ ಒಳ್ಳೆ ಹೆಸರನ್ನು ತರುವಂತಹ ಸತ್ಪ್ರಜೆಗಳಾಗಬೇಕು. ಇವರು ಹೇಳಿದಾಗೆ ನಾವು ಒಂದು ಕೈಯಲ್ಲಿ ಚಪ್ಪಾಳೆ ಆಗುವುದಿಲ್ಲ, ಪಾಲಕರ ಜವಾಬ್ದಾರಿನೂ ಅಷ್ಟೇ ಇರ್ತದೆ. ಹಾಗಾಗಿ ನಮ್ಮ ಶಾಲೆ ಪಾಲಕ ಸಮುದಾಯದಿಂದ ಬಹಳಷ್ಟನ್ನ ಗಳಿಸ್ಕೊಂಡಿದೆ. ನಾನು ಇನ್ನೂ ಕೇಳೋದಿಲ್ಲ, ಯಾಕೆ ಕೇಳ್ತಾ ಇಲ್ಲ ಅಂತಂದ್ರೆ ಮಕ್ಕಳ ಸಂಖ್ಯೆ ಕೊರತೆ ಆದಾಗೆ ಇನ್ನೂ ಮುಂದಿನ ದಿನಗಳಲ್ಲಿ ಬರುವಂತಹ ಶಾಲಾ ಶಿಕ್ಷಣ ವ್ಯವಸ್ಥೆ ಸಾಕಷ್ಟು ಬದಲಾಗಬಹುದು. ನಾವು ಎಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಭೌತಿಕವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಗುಡ್ಡೆ ಹಾಕಿ ಮಕ್ಕಳನ್ನ ಬೇರೆ ಶಾಲೆಗೆ ಕಳಿಸುವಂತ ಪರಿಸ್ಥಿತಿ ಕೆಲವೇ ವರ್ಷಗಳಲ್ಲಿ ಬರ್ತದೆ ಅನ್ನುವಂಥದ್ದು ನನಗೆ ಮನದಟ್ಟಾಗಿದೆ. ಟ್ಯಾಗ್ ಮಾಡುವಂತ ವ್ಯವಸ್ಥೆ ನಡೀತಾ ಇದೆ. ಸಮೀಪದ ಕೇಂದ್ರ ಒಂದು ಶಾಲೆಯಲ್ಲಿ KPS ಅಂತ ಹೇಳಿ ಮಾಡಿ ಅಲ್ಲಿಗೆ ಎಲ್ಲ ಮಕ್ಕಳನ್ನ ಜೋಡಿಸುವಂತ ವ್ಯವಸ್ಥೆ ಆಗುತ್ತೆ. ಆವಾಗ ನಾವು ಇಷ್ಟೆಲ್ಲ ಮಾಡಿ ಎಲ್ಲ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಒಳ್ಳೆ ರೀತಿಯಿಂದ ಇಟ್ಕೊಂಡು ಕೂಡ ನಮ್ಮ ಶಾಲೆಯನ್ನು ನಾವು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾದ್ರೆ ಅದರಷ್ಟು ನೋವು ಮತ್ತು ಬೇರೆ ಇರುವುದಿಲ್ಲ. ಹಾಗಾಗಿ ಇರುವಂತ ವ್ಯವಸ್ಥೆಯನ್ನ ಚೆನ್ನಾಗಿ ಕಾಪಾಡಿಕೊಂಡು ನಮ್ಮ ಮಕ್ಕಳಿಗೆ ಅದನ್ನ ಮುಟ್ಟಿಸುವಂತ ವ್ಯವಸ್ಥೆ ಆಗಬೇಕಾಗಿದೆ. ಮತ್ತೆ ಆದಷ್ಟು ಗ್ರಾಮೀಣ ಮಟ್ಟದ ಎಲ್ಲ ಪ್ರತಿಯೊಂದು ಊರಿನಲ್ಲಿ ಇರುವಂತಹ ಎಲ್ಲಾ ಶಾಲೆಯೂ ಕೂಡ ಸದಾ ತೆರೆದಿರಬೇಕು. ಶಾಲೆ ಒಂದು ಇದ್ರೆ ಆ ಒಂದು ಊರಿಗೆ ಅದೊಂದು ದೇಗುಲ ಇದ್ದಂತೆ ಅಂತ ಹೇಳ್ತಾ ನಮ್ಮ ಈ ಶಾಲೆಯನ್ನ ಉಳಿಸ್ಕೊಳ್ಳುವಂಥದ್ದು ಮತ್ತೆ ಜವಾಬ್ದಾರಿ ನಮ್ಮ ಮೇಲೆ ಪಾಲಕರ ಮೇಲೆ ಇದೆ. ನಮ್ಮ ಮಕ್ಕಳಿಗೆ ಶಾಲೆಗೆ ಹೆಚ್ಚು ಸಂಖ್ಯೆಯಲ್ಲಿ ಆಗಬೇಕು. ಮತ್ತೆ ಮುಂದೆ ಯಾವುದೇ ವ್ಯಾಮೋಹಕ್ಕೆ ಒಳಗಾಗದೆ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಬೇಕು ಅನ್ನೋಂಥ ವ್ಯಾಮೋಹಕ್ಕೆ ಒಳಗಾಗದೆ ನಮ್ಮ ಶಾಲೆಯನ್ನು ಉಳಿಸ್ಕೊಳ್ಳುವಂತ ನಾವೆಲ್ಲ ಪ್ರಯತ್ನ ಮಾಡೋಣ. ಪಾಲಕರಿಂದ ಹೆಚ್ಚು ಕಡಿಮೆ ಈ ಶಾಲೆಗೆ ನಾನು ಅವಧಿಯಲ್ಲಿ ಲೆಕ್ಕ ಹಾಕಿದ್ರೆ 8 ರಿಂದ 10 ಲಕ್ಷಕ್ಕೂ ಹೆಚ್ಚು ಮೌಲ್ಯಯುತವಾದಂಥ ವ್ಯವಸ್ಥೆ ಆಗಿದೆ. ಕಳೆದ ಸಾಲಿನಲ್ಲಿ ರಂಗಮಂದಿರ ಆಗಿದೆ. ಹಾಗೆ ಈ ತೋಟಕ್ಕಾಗಿ ಒಬ್ಬರು ಇವರು ಅಳಿಯ ಅಂತ ಹೇಳಿದ್ರು, ಅಮೇರಿಕಾದಲ್ಲಿ ಇರ್ತಾರೆ ಮಂಜುನಾಥ್, ಅವರು ನಮಗೆ ದೇಣಿಗೆ ಕೊಟ್ಟಿದ್ದಾರೆ. ಶಾಲೆಯ ಮುಂದುಗಡೆ ಕಲ್ಲಿತ್ತು ಅಂತ ಹೇಳಿದ್ರೆ ಅದೆಲ್ಲ ರೆಕ್ಟಿಫೈಡ್ ಈ ಟೈಲ್ಸ್ ಅನ್ನು ಹಾಕುವಂತ ವ್ಯವಸ್ಥೆ ಆಗಬೇಕಾಗಿತ್ತು. ಆಗ ಶಿವರಾಮ್ ಭಟ್ ಮತ್ತು ರಾಮಕೃಷ್ಣ ಭಟ್ರು ಜೊತೆಗೂಡಿ ಸುಮಾರು 3.5-4 ಲಕ್ಷದ ವ್ಯವಸ್ಥೆಯನ್ನು ಮಾಡಿದ್ರು. ಹೀಗೆ ಸಾಕಷ್ಟು ರೀತಿ ನಾನು ಕೇಳೋದಷ್ಟೇ, ನೀವು ಸಮಸ್ಯೆ ಹೇಳೋದಿಲ್ಲ ಅಂತ ಹೇಳಿದ್ರು.
ಸಮಸ್ಯೆ ಇರುವುದಿಲ್ಲ ನಮ್ಮದಲ್ಲ, ಮಕ್ಕಳ ಸಂಖ್ಯೆಯಲ್ಲೇ ಇದೆ. ಹಾಗಾಗಿ ನಮ್ಮ ಶಾಲೆಗೆ ಏನ್ ಬೇಕು ಮತ್ತು ನಾನು ಗುಡ್ಡೆ ಹಾಕಿ ಕೂಡಿ ಹಾಕುವುದಕ್ಕಿಂತ ಇರುವಷ್ಟು ವ್ಯವಸ್ಥೆಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗೋದಷ್ಟೇ ಮುಖ್ಯ ಆಗಿದೆ. ಇನ್ನು ಕೇಳಿದ್ರೆ ಬಹಳಷ್ಟು ಪಾಲಕರಂತೂ ಕೊಡ್ತಾರೆ. ನಾವು ಕೇಳುವುದಕ್ಕೆ ನನಗೆ ನಾವೇ ಬರ್ತಾ ಇದೆ. ಯಾಕೆಂತಂದ್ರೆ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಹೋದಾಗೆ ಅದು ಅಷ್ಟೊಂದು ವ್ಯವಸ್ಥೆ ಸದ್ಬಳಕೆ ಆಗುತ್ತೆ. ಸುಮ್ಮನೆ ತಂದು ಹಾಕೊಂಡಿರೋದ್ರಿಂದ ಏನಿಲ್ಲ. ಆದ್ರಿಂದ ಅಂತ ವ್ಯವಸ್ಥೆಯಲ್ಲಿ ಕೊರತೆ ಆಗ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ನಡೆ ಏನು ಸರ್ಕಾರದ್ದು ಅನ್ನೋದು ಸ್ವಲ್ಪ ಪ್ರಶ್ನಾತೀತ. ಈಗಾಗಲೇ ನಮ್ಗೆಲ್ಲ ನಮ್ಮ ಶಾಲೆಯನ್ನ KPS ಮಾಡುವುದಕ್ಕಾಗಿ ಕಲ್ಲೇಶ್ವರ ಶಾಲೆಗೆ ಟ್ಯಾಗ್ ಅಂಡರ್ಲೈನ್ ಅಲ್ಲಿ ನಮ್ದು ಇದೆ. ವೈದ್ಯಗಾರ್, ಹೆಗ್ಗಾರ್ ಎಲ್ಲ ಶಾಲೆಗಳು ಕಲ್ಲೇಶ್ವರ ಟ್ಯಾಗ್ ಆಗ್ಬೇಕು. ಆ ರೀತಿ ಆಗೋ ಸಂದರ್ಭಗಳು ಬಂದಾಗ ಪ್ರಜ್ಞಾವಂತ ಪಾಲಕರೆಲ್ಲ ಸೇರಿ ತಾವೆಲ್ಲ ನಮ್ಮ ಶಾಲೆ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಲೇಬೇಕು. ಅದಕ್ಕೆಲ್ಲ ತಾವೆಲ್ಲ ಸಹಕಾರ ನೀಡಿ ಇರುವಂತ ಈಗಾಗಲೇ ನಾವು ಮಾಡಿದಂತ ಎಲ್ಲ ಕೆಲಸ ಕಾರ್ಯಗಳಿಂದ ತಮ್ಮೆಲ್ಲರ ಬಹುದೊಡ್ಡದಾದಂತಹ ಒಂದು ಕಾಣಿಕೆ ಇದೆ, ಕೊಡುಗೆ ಇದೆ. ಅದಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಜೊತೆಗೆ ನಾನು ಇವತ್ತು ಹೇಳಲೇಬೇಕು, ನಮ್ಮ ಶಾಲೆಗೆ 5 ವರ್ಷದ ಪಂಚಾಯತದ ಅವಧಿಯಲ್ಲಿ ನಾರಾಯಣ ಭಟ್ರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ಅಧ್ಯಕ್ಷರ ಜೊತೆಗೆ ಮಾತಾಡಿದಾಗ ಅವರಿಗೆ ಇದೇ ಸಂದರ್ಭದಲ್ಲಿ ಅದರಲ್ಲಿ ಶಾಲೆ ವತಿಯಿಂದ SDMC ಮತ್ತು ಶಿಕ್ಷಕರ ಪರವಾಗಿ ಒಂದು ಚಿಕ್ಕ ಸನ್ಮಾನ ಅನ್ನೋದಕ್ಕಿಂತ ಗೌರವವನ್ನು ಸಮರ್ಪಿಸುವ, ಅಭಿನಂದನೆ ಗೌರವವನ್ನು ಸಮರ್ಪಿಸುವ ಅಂತ ವಿಚಾರ ಮಾಡಿದ್ವಿ. ಅದಕ್ಕೆ ತಕ್ಷಣದಲ್ಲಿ ನಮ್ಮ ನಾರಾಯಣ ಬಾಬು ಒಪ್ಕೊಂಡು ನಾವು ಅದು ದಿಢೀರಾಗಿ ಅದನ್ನ ನಿರ್ಣಯ ಮಾಡಿದ್ವಿ. ಕೇಳ್ತಾ ಇದ್ವಿ, ಕೊಡುವುದೇನು ಕೊಂಬುದೇನು ಫಲವು ಸ್ನೇಹ ಪ್ರೇಮ ಅಂತ ಹೇಳ್ತಾ ಧನ್ಯವಾದ. ಇಪ್ಪತ್ತಾರಲ್ಲಿ 10 ಹೋದ್ರೆ ಎಷ್ಟಾಗ್ತದೆ? 14 ಸೇರೋ 26. ಮಾನ್ಯ ಅಧ್ಯಕ್ಷರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಪಾಲಕರೇ, ಪೋಷಕರೇ, ವಿದ್ಯಾರ್ಥಿಗಳೇ, ಎಲ್ಲ ನನ್ನ ನಿನ್ನೆ ರಾತ್ರಿ ಎಷ್ಟು ಗಂಟೆ ಫೋನ್ ಮಾಡಿದ್ದೀರಾ? 10 ಗಂಟೆ ಫೋನ್ ಮಾಡ್ಕೊಂಡು ನಾರಾಯಣ ಭಟ್ರಿಗೆ ಒಂದು ಸನ್ಮಾನ ಮಾಡ್ಬೇಕಲ್ಲ ಅಂತ ಅಂದ್ಕೊಂಡಿದ್ದೆ. ಅದೇ ನನ್ನ ಮತ್ತೆ ಬಾಕಿ ಯೋಚನೆ ಬಂದಿದೆ. ಸರಿ ಮಾಡೋದು, ಅವ್ರು ಏನು ಹೇಳಿದ್ರು ನಮ್ಗೆ ರೈಟ್. ಯಾಕೆಂದ್ರೆ ಸಮಾಜ ಮುಖ್ಯ ಆದಂತಹದ್ದು, ಸಮಾಜಕ್ಕೆ ಸಂಬಂಧಪಟ್ಟಂತೆ
ಯೋಚನೆ ಮಾಡ್ತಾ ಅದನ್ನೇ ಹೇಳುತ್ತಾ ಒಂದು ವ್ಯಕ್ತಿತ್ವ ಹೊರಡು. ಹಾಗೆ ನಾನು ನನ್ನ ಆತ್ಮೀಯರಿಗೆ ಎಲ್ಲರಿಗೂ ಒಪ್ಪಿಕೊಂಡು ಅತ್ಯಂತ ಖುಷಿಯಿಂದ ಎಲ್ಲರೂ ಬಂದಿದ್ದೀವಿ. ಸನ್ಮಾನ ಮುಗಿಯುವವರೆಗೂ ನಿಮ್ಮ ಕರೆದಾಡದವನ್ನು ನೋಡಿದ್ರೆ ಆ ಪ್ರೀತಿ ಗೊತ್ತಾಗ್ತದೆ. ನಾನು ಅಧ್ಯಕ್ಷನಾದಾಗಿಂದ ನನ್ನ ಹಿಂದೆ ನಿಂತು ಈ ಸಂಘದಲ್ಲಿ ಈ ಒಂದು ಶಾಲೆಯಲ್ಲಿ ಒಳ್ಳೆಯ ಕೆಲಸ ಏನಾದ್ರು ಮಾಡಿದ್ವಿ. ಅದಕ್ಕೆ ಕಾರಣ ಅವರು. ಹಿಂದೆ ನಿಂತು ಒಳ್ಳೆಯ ಮಾರ್ಗದರ್ಶನ ಮಾಡಿ ಆ ಮೂಲಕ ಶಾಲೆ ಎನ್ನುವಂಥದ್ದು ಊರವರದಾಗಿದೆ ಎನ್ನುವ ಭಾವನೆಯಲ್ಲಿ ಇಲ್ಲಿವರೆಗೂ ನಾವು ಬಂದಿದ್ದೇವೆ. ಅದಕ್ಕೆ ಸಾಕ್ಷಿ ಪಾಲಕರು ಪೋಷಕರು ಸಹ ಈ ಕಡೆ ಇದ್ದಾರೆ. ನೀವು ಪಾಲಕರೆಲ್ಲ ಪೋಷಕರು ಊರ ಹಿರಿಯರು, ನಮ್ಮ ಆತ್ಮೀಯರು. ಹಾಗಾಗಿ ಅವರೆಲ್ಲರ ಕೂಡುವಿಕೆ ನಮಗೆ ಖುಷಿ ಪಡ್ತದೆ. ಅಂತಹ ಒಂದು ಸಂಬಂಧ ಇರೋದ್ರಿಂದ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯನು ಯಶಸ್ವಿ ಆಗ್ತದೆ, ಯಶಸ್ವಿಯಾಗಿ ನಡೀತಾ ಇದೆ. ಈ ಸಲ ಸರ್ ನಾವು ಈ ಸಲ ಪ್ರತಿಭಾ ಕಾರಂಜಿ ಮಾಡೋಣ ಅಂತಂದು ಬಂದು ಇಲ್ಲಿನ ನಾವೀಗ ಸುದೀರ್ ಬೇಡ ಈ ಸಲ ಮಾಡೋದು. ಕಾರಣ ಎಷ್ಟೇ ಸಿಂಪಲ್. ನಮ್ಮ ಸುಧೀಂದ್ರ ಅವರು ಹೇಳಿದ್ರು, BO ಅವರು ನಮಗೆ ಸ್ವಲ್ಪ ಇದು ಮಾಡಿ ಏನು ರೆಸ್ಪಾನ್ಸ್ ಅಲ್ಲಿ ನಮಗೆ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಲ್ಲ. ಈ ಸಲ ನಾವು ಮಾಡೋದಿಲ್ಲ. BO ಹೇಳಿದ್ರು ಅಂತಂದ್ರು. BO ಹೇಳಿದ್ರು ನಾವು ಮಾಡೋದಿಲ್ಲ. ನಮ್ದಾಗಿ ನಾವು ಬೇಕಾಗಿ ನಮ್ಮ ಒಳ್ಳೆಯ ಒಂದು ತನ ಜನರಿಗೆ ಗೊತ್ತಾಯಿತು ಅಂದ್ರೆ ಅದು ಒಳ್ಳೇದು. ಅದು ಬಿಟ್ಟು ನಾವು ಪ್ರೀತಿ ನಾವು ಫೋನ್ ಮಾಡಿದಾಗ ಫೋನನ್ನು ಎತ್ತಿಕೊಳ್ಳುವಂತಹ ಒಂದು ಪ್ರಜ್ಞೆ BO ಅವರಿಗೆ ಇರೋದಿಲ್ಲ. ಪ್ರೀತಿಯಿಂದ ನಾವು ಏನು ಮಾತಾಡ್ತೇವೆ ಅಂತ ವಿಷಯ ಗೊತ್ತಿರೋದಿಲ್ಲ ಅವರಿಗೆ. ಅಟ್ಲೀಸ್ಟ್ ಒಂದು 15 ಫೋನ್ ಮಾಡಿದಾಗ ಒಂದ್ಸಲ ಅಟ್ಲೀಸ್ಟ್ ನೆನಪಿತ್ತು, ಒಂದು ಜವಾಬ್ದಾರಿ ಸ್ಥಾನದಲ್ಲಿ. ಅದು ಆಗೋದಿಲ್ಲ ಅಂತಂದ್ರೆ ನಮ್ಮಲ್ಲಿ ಬಿರುಕು ಬರ್ತದೆ. ಹಾಗಾಗಿ ಬೇಡ ಈ ಸಲ ಪ್ರತಿಭಾ ಕಾರಂಜಿಗಾರರು ಇನ್ನು ಸರ್ಕಾರಕ್ಕೆ ಒಂದು ಸೂಚನೆ ಕೊಡ್ತೇವೆ ನಿಮ್ಮ ಮೂಲಕ. ಮಳೆಗಾಲದಲ್ಲಿ ನೀವು ಸ್ಪೋರ್ಟ್ಸ್ ಮಾಡ್ತಾರೆ. ಪ್ರತಿಭಾ ಕಾರಂಜಿ ಸರಿಯಾದ ಟೈಮಿಗೆ ನಡೀತಾ ಇದೆ. ಮಳೆಗಾಲದಲ್ಲಿ ನಡೀತಾ ಇದೆ. ಜೂನ್ ಜುಲೈನಲ್ಲಿ ಮಳೆಗಾಲದಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ. ಒಂದನೇ ಟರ್ಮ್ ಹೋಗಿ ಎರಡನೇ ಟರ್ಮ್ಗೆ ಹೋದಾಗ ಏನಾಗ್ತದೆ ಕೇಳಿದ್ರೆ ವಿದ್ಯಾರ್ಥಿಗಳು ಸಂಪೂರ್ಣ ಸ್ಟಡಿ ಮೂಡಿಗೆ ಹೋಗ್ಬೇಕು. ಅದು ಬಿಟ್ಟು ಅಲ್ಲಿ ಮತ್ತು ಕಲಿಕಾ ಹಬ್ಬ ಮತ್ತೆ ಏನೋ ಮಾಡ್ತೀವಿ. ಸರಿಯಾದ ಒಂದು ಇದು ಇಂಥ ವಿಷಯಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಪ್ರೈವೇಟ್ ಶಾಲೆಗಳಿಗೆ ಪ್ರೈವೇಟ್ ಶಾಲೆಗಳು ಸೆಕೆಂಡ್ ಟರ್ಮಿಗೆ ಎಷ್ಟೊತ್ತಿಗೆ ಹೋದ್ರು ಅಷ್ಟೊತ್ತಿಗೆಲ್ಲ ಸ್ಟಡಿ ಮೂಡಿಗೆ ಹೋಗ್ಬಿಡ್ತಾರೆ. ಹಾಗಾಗಿ ಇದನ್ನು ನೀವು ದಾಖಲೆ ಮಾಡಿಕೊಂಡು ಹೇಳಿ ನಮ್ಮ ಆತ್ಮೀಯರಿಗೆ ಇವತ್ತು ನಮ್ಮಿಂದ ಸನ್ಮಾನ ಆಗಿರುವಂತ ನಮ್ಮಿಂದ ಸನ್ಮಾನ ಅಭಿನಂದನೆ ಅಂತ ಹೇಳ್ತೇನೆ. ಯಾಕೆಂದ್ರೆ ನಿಮಗೆ ಸನ್ಮಾನ ಮಾಡೋದು ಇನ್ನೂ 20 ವರ್ಷ ಇದೆ. ಆದ್ಮೇಲೆ ನಾವು ನಿಮ್ಗೆ ಸನ್ಮಾನ ಮಾಡ್ತೇವೆ. ನಿಮ್ಮ ಅಭಿವೃದ್ಧಿಯ ಕಾರ್ಯಗಳು ನಿರಂತರವಾಗಿ ನಡೀತಾ ಇರಲಿ, ಇಷ್ಟಕ್ಕೆ ನಿಲ್ಲದಿರಲಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ನನ್ನ ಒಂದೊಂದು ಫೋನ್ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಿ. ಇಲ್ಲಿಯ ಒಂದು ಈ ಪ್ರೀತಿಯ ಒಂದು ಅನುಕಂಪ ನನ್ನನ್ನು ಎಳ್ಕೊಂಡು ಬರ್ತಾರೆ. ನಮ್ಮ ಅಧ್ಯಕ್ಷರು ಪ್ರತಿಯೊಂದು ಬಾರಿಯೂ ಸಹ ಅಷ್ಟು ಆತ್ಮೀಯವಾಗಿ ಗಣೇಶರವರು ಆತ್ಮೀಯವಾಗಿ ನನ್ನನ್ನು ಇಲ್ಲಿ ಕರೆಯೋದ್ರಿಂದ ಪ್ರತಿಯೊಂದು ಬಾರಿಯ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಾನು ಇದೇ ಶಾಲೆಯಲ್ಲಿ ಭಾಗವಹಿಸ್ತೇನೆ. ನಾನು ಪಂಚಾಯತ್ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂದರೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಕಾರಣ ಇಲ್ಲಿದ್ದ ಇಲ್ಲಿಯವರನ್ನು ಬಿಟ್ಟು ನಾನು ಅನ್ಕೊಂಡು ಏನು ಮಾಡಬೇಕು. ಇಲ್ಲಿಯ ಸಮಸ್ಯೆಗಳಿರ್ಬೋದು, ಬಾಕಿ ಏನೇ ವಿಚಾರ ಬಹುದು, ಅಲ್ಲಿ ಪ್ರಸ್ತಾಪ ಮಾಡುವ ವಿಚಾರ ಬೇರೆ. ಅಲ್ಲಿ ಆ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡ್ತಾನೆ. ಕಳೆದ 5 ವರ್ಷದಲ್ಲಿ ಗ್ರಾಮ ಪಂಚಾಯತ್ ಒಂದು ಮೀಟಿಂಗ್ ಅನ್ನು ಸಹ ತಪ್ಪಿಸಿಲ್ಲ. ಯಾಕಂದ್ರೆ ಇವಾಗ ಜನರ ಪ್ರತಿನಿಧಿಯಾಗಿ ಅದನ್ನು ತಪ್ಪಿಸಬಾರದು ಅಂತೇಳಿ ಇದುವರೆಗೂ ಒಂದು ಮೀಟಿಂಗ್ ಸಮಸ್ಯೆಗಳಲ್ಲಿ ಏನೇ ಟಾರ್ಚರ್ ಇರಬಹುದು, ಆ ಟಾರ್ಚರ್ ಅನ್ನ ಸಹಿಸಿಕೊಂಡು ಅದನ್ನು ಬದಿಗಿಟ್ಟು ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡುವಂತ ಏನೇ ಕ್ರಿಯೆಗಳು ನಡೆದರೂ ಸಹ ನಾನು ನನ್ನ ವೈಯಕ್ತಿಕ ಟಾರ್ಚರ್ ಅನ್ನ ಇದು ನಮ್ಮ ಭಾಗದ ಜನರಿಗೆ ಕೊಡುವಂಥದ್ದು. ಈ ಭಾಗದ ಜನರ ಪ್ರತಿನಿಧಿಯಾಗಿ ನಾನು ಅದನ್ನು ಬಿಟ್ಟರೆ ತಪ್ಪಾಗ್ತದೆ ಅನ್ನೋ ದೃಷ್ಟಿಯಿಂದ ಅದು ಯಾವುದಕ್ಕೂ ನಾನು ಸಹ ಬಿಡಲಿಲ್ಲ. ಇಲ್ಲಿವರೆಗೂ ಕೊನೆಯ ಅವಧಿಯಲ್ಲಿ ಮುಗಿಸ್ಕೊಂಡು ಬಂದಿದ್ದೆ. ನಿನ್ನೆ
ಗಣೇಶ್ ಅವರು ಮೆಸೇಜ್ ಹಾಕಿದ್ರು, ಒಂದು ಇಂಥ ಒಂದು ಮೀಟಿಂಗ್ ಇದೆ ಬರಬೇಕು ಅಂತ. ಯಾರಪ್ಪ ಅವ್ರು ಹೇಳಿದ್ರು, ಇಲ್ಲ ನಾಳೆ ಮೀಟಿಂಗ್ ಇದೆ ಬರಲೇಬೇಕು ಮತ್ತು ನಿಲ್ಲಬೇಕಾಗಿತ್ತು. ನನ್ನ ಅವ್ರಿಗೆ ಮುಗಿದೋಗಿದೆ, ನನ್ನ ಸ್ಥಾನ ಇಲ್ಲ, ನಾನು ಈಗ ಮಾಜಿ ಆಗಿದ್ದೇನೆ, ಆ ಸ್ಥಾನ ನಿರ್ಗಮಿಸಿದ್ದೀನಿ, ಹಾಗಾಗಿ ನನ್ನನ್ನು ಕರೀಬೇಕು. ಮುಂದಿನ ಅವಧಿಯಲ್ಲಿ ನಾವು ಆಗಿ ಅದು ನಮ್ಗೆ ಅವಕಾಶ ಇತ್ತು, ಆವಾಗ ಈಗ ಮುಗಿದೋಗಿದ್ದೀವಿ, ಬೇಡ ನಾನು ಬರುವುದಿಲ್ಲ. ಇಲ್ಲ ನೀವು ಪಾಲಕರಾಗಿ ಬೋಧಿಸಿದ್ರೆ ಅಥವಾ ಶಿಕ್ಷಣ ಪ್ರೇಮಿಯಾಗಿ ಬರ್ಬಹುದಲ್ಲ, ಸರಿ ಅಂತ ನಾನು ಬರ್ತೇನೆ, ಆಯ್ತು ನಾನು ಬರ್ತೇನೆ ಅಂತ ಒಪ್ಕೊಂಡೆ. ನನಗೆ ಒಂದು ಧನ್ಯವಾದ, ಒಂದು ಅಭಿನಂದನೆ ಹೇಳುವಂಥ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಕೆಲವು ಸ್ನೇಹಿತರು ನನ್ನನ್ನು ಗಟ್ಟಿಯಾಗಿದ್ದ ಕಾರಣ ಸ್ನೇಹಿತರೆ ಅಧ್ಯಕ್ಷರ ಒಂದು ಗಮನ ಹೇಳಿದೆ, ನೀವು ನನ್ನನ್ನು ಮುಚ್ಚಿಟ್ಟು ನನ್ನ ವಿಷಯವಾಗಿ ಏನೇ ಮಾಡಿದ್ದು, ಒಳ್ಳೆಯದಿರಲಿ ಕೆಟ್ಟದಿರಲಿ, ನನ್ನ ಸ್ನೇಹಿತರಿಂದ ನನಗೆ ಬಂದು ಮುಟ್ತದೆ, ಅದರಿಂದ ನಾವು ಬಚಾವಾಗಿರೋದು. ಗೌಪ್ಯತೆ ಇಲ್ಲ, ನಮ್ಮ ಮೇಲೆ ಗೌಪ್ಯತೆ ಇಲ್ಲ. ನಾವು ಪಂಚಾಯತ್ನಲ್ಲಿ ಹೋಗಲಿ, ಎಲ್ಲೇ ಹೋಗಲಿ, ಸಾಮಾಜಿಕವಾಗಿ ಏನೇ ಹೋಗಲಿ, ನನ್ನ ಸ್ನೇಹಿತರ ಹತ್ರ ನಮ್ಮ ಹತ್ರ ಹೇಳ್ಕೊಂಡ್ಬಿಡ್ತೇನೆ. ಹಾಗಾಗಿ ನೀವು ಎಷ್ಟೇ ಗೌಪ್ಯತೆ ಮಾಡಿದ್ರು ಕೂಡ ಗೌಪ್ಯತೆ ನಮ್ಮನ್ನು ತರುತ್ತದೆ, ಅದು ಗೌಪ್ಯತೆ ಉಳಿಯುವುದಿಲ್ಲ. ಮತ್ತೆ ಈ ಸಂದರ್ಭದಲ್ಲಿ ನಾನು ಯಾವತ್ತೂ ಈ ಥರ ಭಾವೋದ್ವೇಗ ಅದೇ ಇಲ್ಲ. ಒಂದು ಅಭಿನಂದನೆಯಾಗಿ ಒಂದು ಶಾಲಾ ವಸತಿ ಅಂತ ಹೇಳಿದ್ರೆ ನನ್ನ ಸ್ನೇಹಿತರಲ್ಲೇ ನಾನು ಒಂದು ಅಭಿನಂದನೆಯ ಲಘುವನ್ನು ಕಂಡಿದ್ದೇನೆ. ನನಗೆ ಇಲ್ಲಿ ಶಾಲಾರ್ಥಿಯಾಗಿ ಅವರ ಮುಖದಲ್ಲಿ ಆ ಭಾವನೆಗಳು ಬಂದಿದೆ. ನಾನು ಸ್ಥಾನ ಬಗ್ಗೆ ಕಾರಣಕರ್ತರು ಈ ಎಲ್ಲ ಏನು ಸನ್ಮಾನ ಅಭಿನಂದನೆ ಎಲ್ಲ ಅವ್ರಿಗೆ ಸಲ್ಲದೆ, ಯಾಕೆಂದರೆ ನಾನು ಈ ಸ್ಥಾನಕ್ಕೆ ಬಂದವನೇ ಯಾವುದೇ ಒಂದು ಇದನ್ನು ಮಾಡಲೇಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ಕೊಂಡು ಬಂದಲ್ಲ. ಅವ್ರಿಗೆ ಪ್ರೇರೇಪಣೆ, ನೀವು ಹೋಗು, ನೀವು ಮಾಡು, ನಿನ್ನಲ್ಲಿ ಆಗ್ತದೆ ಇಂಥ ಒಂದು ಮಾತನ್ನ ಹೇಳಿ ನನ್ನನ್ನು ಹುರಿದುಂಬಿಸಿ ಬಂದಿದ್ದೇನೆ. ಅದಕ್ಕೆ ಅವರಿಗೆ ತೃಪ್ತಿ ಇದೆ ಅಂತ ಹೇಳಿ ಈ ಒಂದು ಪ್ರತಿಕ್ರಿಯೆಯಿಂದ ನನಗೆ ಗೊತ್ತಾಗಿದೆ. ಇನ್ನು ಈ ಶಾಲೆಯ ಧನಾತ್ಮಕವಾಗಿಂತ ಋಣಾತ್ಮಕ ಪಾಸಿಟಿವ್ ನೆಗೆಟಿವ್ ಅಂತ ಮಾಡಿ ಹೋದರೆ ಶಾಲೆಯ ಸಂಸ್ಕಾರ ಭಾಗಕ್ಕೆ ಈಗಾಗಲೇ ನಾವು ಶಿಕ್ಷಕರ ಬಗ್ಗೆ ಇಲ್ಲಿ ನಾವು ಯಾವುದೇ ಸಕಾರಾತ್ಮಕ ಶಿಕ್ಷಕರು ಕಡಿಮೆ ಹೇಳಿದ್ದೇವೆ ಬಿಟ್ಟು ಶಿಕ್ಷಕರ ಮೇಲೆ ಆರೋಗ್ಯ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಅಂಥ ಸಂಸ್ಕಾರವನ್ನು ಕೊಡುವಂಥ ಸಂಸ್ಕಾರ ಇದ್ದಂಥ ಶಿಕ್ಷಕರೇ ನಮಗೆ ಸಿಕ್ಕಿದ್ದಾರೆ. ಅಲ್ಲಿ ಉದಾಹರಣೆಗೆ ನಾವು ಹೇಳಿದ್ರೆ ನಮ್ಮ ಚಿಕಿತ್ಸೆಯಲ್ಲ ಇರುವಂಥ ಆಂಜನೇಯ ಆರೋಗ್ಯಕ್ಕೂ ಕೂಡ ಇದ್ದೀರಿ, ಆಂಜನೇಯಕರು ಶಾಲೆಯ ಶಿಕ್ಷಕರಾಗಿ ಗಮನಿಸಿ ಟೀಚರ್ ನಿರ್ಗಮಿಸಬೇಕಿದ್ರೆ ಶಾಲೆಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟೇ ನಿರ್ಮಿಸಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಇತ್ತು ಜಟ್ಟಿ ನಾಯಕರು ಅಂತ ಹೇಳೋರು ಒಬ್ಬರು ಇಲ್ಲಿಗೆ ಆಯ್ಕೆ ಆಗಂತು. ಈ ಜಟ್ಟಿ ನಾಯಕರಿಗೆ ಏನು ಈ ಶಿಕ್ಷಣದಲ್ಲಿ ಅಷ್ಟು ಆಸಕ್ತಿ ಇಲ್ಲ, ಇವರಿಗೆ ಸರಿ ಇಲ್ಲ ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಪಾಲಕರಲ್ಲಿ ಕೆಲವು ಸಮಾಜದಲ್ಲಿ ಈ ಥರ ಬರ್ತಿತ್ತು. ಏನು ಹಿಂಗೆ ಬರ್ತಾರೆ ಒಂದು ಅಷ್ಟೊಂದು ಶಿಸ್ತಿದ್ದ ಕಾಣುವುದಿಲ್ಲ, ಈಗ ಏನು ತಿಳ್ಕೊಂಡು ಕಳಿಸ್ಬೋದು. ಆದರೆ ನಮ್ಮ ನಿರೀಕ್ಷೆಯಲ್ಲಿ ಅದೊಂದು ಸಂಪೂರ್ಣ ಉಲ್ಟವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕಲೆಯನ್ನು ಯಾವ ರೀತಿ ಹೊರಗಾಗಬೇಕು ಅಂತ ತೋರಿಸ್ಕೊಟ್ಟೋದು. ಇವತ್ತು ಅವರು ತೇಜಸ್ವಿ ಅಷ್ಟು ರಚನೆ ಮಾಡಬೇಕು ಒಂದು ಬಾಲ್ ಇದೆ ಅಂತ ಹೇಳಿಕೆ ನಾನು ಈ ಸಂದರ್ಭ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶಾಲೆಯ ಧನಾತ್ಮಕ ಯೋಚನೆ ಮಾಡಿದಾಗ ಒಂದು ಬಾರಿ. ಹಾಗಾಗಿ ಶಿಕ್ಷಕರ ಮೇಲೆ ನಮಗೆ ಯಾವತ್ತೂ ತೊಂದರೆ ಆಗಿಲ್ಲ, ಉತ್ತಮ ಸಂಸ್ಕಾರವಂತ ಮಕ್ಕಳಿಗೆ ತಯಾರಾಗ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ನಾವು ನೆಗೆಟಿವ್ ಆಗಿ ವಿಚಾರ ಮಾಡಿದ್ರೆ ನಾವು ಇಷ್ಟೆಲ್ಲ ಉತ್ತಮವಾಗಿ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಕೊಟ್ಟಿದ್ದೇವೆ, ಪರಿಣಾಮ ನಮ್ಮ ಮಕ್ಕಳು ನಮ್ಮ ಇಟ್ಟಿದ್ದಾರೆ. ಅಂದ್ರೆ ನಮ್ಮ ಶಾಲೆಯ ಗುಣಮಟ್ಟ ನಾವು ಒಂದು ತಿಳ್ಕೊಳ್ಬೋದು. ನಮಗೆಲ್ಲ ಒಂದು ಬೇಸರ ಇದೆ, ಇವತ್ತು ಶಾಲೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಇಲ್ಲಿಯ ಪಾಲಕರು ಕಡಿಮೆ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಉತ್ತಮ ಶಿಕ್ಷಣವೇ ಕಾರಣ. ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಣದಿಂದ ನಮ್ಮ ಮಕ್ಕಳು ಇವತ್ತು ನಮ್ಮ ದೇಶದಲ್ಲೇ ಇಲ್ಲ, ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ, ಉತ್ತಮ ಸಾಧನೆ ಮಾಡ್ತಾ ಇದ್ದಾರೆ. ಇದು ಒಂದು ನಾವು ಸ್ವಲ್ಪ ನೆಗೆಟಿವ್ ಆಗಿ ನಾವು ವಿಚಾರ ಮಾಡ್ತೇವೆ. ಶಿಕ್ಷಣ ಕೊಟ್ಟು ಕೃಷಿಯತ್ತ ಬರ್ತಾ ಇಲ್ಲ, ಕೃಷಿಯಲ್ಲಿ ಸಾಧನೆ ಆಗಬೇಕು, ಇಲ್ಲಿ ಬಂದು ಸಾಧನೆ ಮಾಡಬೇಕು ಹೇಳುವಂಥದ್ದು ಒಂದು ಆಸೆ ನಮ್ಮ ಪಾಲಕರಿಗೆ ಇರ್ತದೆ. ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕು, ಇಲ್ಲಿ ಶಿಕ್ಷಣ ಇದೇನಾದ್ರು ಒಂದು ಮಾಡಬೇಕಾಗಿ ಕೊಡೋದ್ರಲ್ಲಿ ಎಲ್ಲ ಪಾಲಕರಿದೆ. ನಮ್ಮ ಮನೆಯಲ್ಲಿ ಇಟ್ಕೊಂಡು ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಆಗ್ತಿತ್ತು. ಆದರೆ ಇವತ್ತಿನ ಕಾಲಮಾನ ತಕ್ಕಂತೆ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾರೆ. ಅಲ್ಲಿ ಶಾಲೆಯ ಗುಣಮಟ್ಟದ ಬಗ್ಗೆ ಮತ್ತು ನಾವು ಎರಡು ಮಾತುಗಳಂತಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಶಾಲೆಗೆ ಒಂದು ಬಾವಿ ಬೇಕಾಗಿತ್ತು. ಅಧ್ಯಕ್ಷರಲ್ಲಿ ಕೇಳಿದ ಸಹಕಾರ, ಎಲ್ಲ ರೀತಿಯ ಸಹಕಾರ ಇದೆ. 3 ಜನ ಉದ್ಯೋಗಾರ್ಥಿಗಳನ್ನು ಮಾಡುವಂಥ ಒಂದು ಕೆಲಸ ಆಗಿರೋದ್ರಿಂದ ಸಾರ್ವಜನಿಕರ ಸಹಕಾರ ಬೇಕು, ಒಂದು ಕೆಲಸ ಬೇಕು. ಗೌರ್ಮೆಂಟ್ ಇದರಲ್ಲಿ ನಮ್ಗೆ ಗೊತ್ತಿದೆ, ನೀವು ಸೋಷಿಯಲ್ ನಿಮ್ಮಲ್ಲಿ ಮುಂದೆ ಮತ್ತು ನಾನು ಹೇಳೋಕ್ಕಾಗಿಲ್ಲ. ಹಾಗಾಗಿ ಅದನ್ನು ಕಾಟಾಚಾರಕ್ಕೋ
ತೋಟಕ್ಕೋ ಹೇಗೋ ಮಾಡಿ ನಮಗೆ ಆ ಅಭಿವೃದ್ಧಿ ಆಗಬೇಕು, ಲೋಪದೋಷ ಆಗಬಾರ್ದು ಅಂತ ಕೇಳ್ತಾರೆ. ಅದೆಲ್ಲ ಕಾನೂನನ್ನು ಅನುಸರಿಸಿಯೇ ನಾವು ಒಂದು ಶಾಲೆ ಉದ್ಯೋಗಾರ್ಥಿಗಳಿಗೆ ಒಂದು ಶಾಲೆ ಒಂದು ಪ್ರಯೋಜನ ಅಂತ ನೀವು ನೋಡಿದ್ರಿ. ಶಾಲಾ ಮಕ್ಕಳಿಗೆ ಒಂದು ಪ್ರಯೋಗ ಶಾಲೆ ಆಗಿದೆ. ನಮ್ಮ ನೋಡ್ಲಿಕ್ಕೆ ಅಲ್ಲಿ ಶಾಲಾ ಮಕ್ಕಳಿಗೆ ಹೋಗ್ಬೇಕು, ನೀರು ಕಟ್ಟಬೇಕು, ಮಾಡಬೇಕು, ಅದನ್ನು ಆ ಭಾವನೆಯಲ್ಲಿ ನಾವು ನೋಡೋಣ ಆಗಿದ್ದಾರೆ. ಇದೊಂದು ಪ್ರಯೋಗ ಶಾಲೆ, ಒಂದು ಜೀವಶಾಸ್ತ್ರದ ಅಧ್ಯಯನ ಸಂಪೂರ್ಣ ಮಕ್ಕಳಿಗೆ ಅವರು ಸ್ವತಃ ಅನುಭವ ಪಟ್ಟು ಮಾಡುವಂತಹ ಒಂದು ಪ್ರಯೋಗ ಶಾಲೆ ನಮ್ಮ ಶಾಲೆಯಲ್ಲಿದೆ. ಬೇರೆ ಶಾಲೆಯಲ್ಲಿ ಇಷ್ಟೊಂದು ಚಿಕ್ಕದಾದ ಇಷ್ಟು ಚೊಕ್ಕಟ ವಾತಾವರಣ ಇಲ್ಲ. ನಮ್ದು ಇದು ಆಗ್ತದೆ. ಅದು ಮುಂದೆ ಅಧ್ಯಕ್ಷರು ಅದನ್ನು ನಿಭಾಯಿಸ್ತಾ ಇದ್ದಾರೆ. ಇನ್ನೊಂದು 3-4 ವರ್ಷದಲ್ಲಿ ಫಲಪುರ ಕೊಡ್ತದೆ, ಅದು ಮಕ್ಕಳಿಗೆ ಅನುಕೂಲ ಆಗ್ತದೆ. ಸರ್ವ ದೃಷ್ಟಿಯಿಂದ ನಾವು ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡು ಅದನ್ನು ಒಂದು ಹಂತಕ್ಕೆ ತಲುಪಿಸಿದ್ದೇವೆ. ಸಾಮಾಜಿಕ ಸೋಷಿಯಲ್ ಯೂನಿಟ್ನ ವಿದ್ಯಾ ಮೇಡಮ್ ಅವರಿಗೆಲ್ಲ ಗೊತ್ತಿದೆ. ಅವರು ಬರೀ ಬರವಣಿಗೆಯಲ್ಲಿ ಬಂದು ಕಾಟಾಚಾರ ಕರ್ಕೊಂಡು ಹೋಗೋ ವ್ಯಕ್ತಿ ಅಲ್ಲ. ಯಾಕಂದರೆ ನಮಗೆ ಅನುಭವ ಆಗಿದೆ. ಶ್ರೀಧರ್ ಕಲೆಗಳಿದ್ದಾರೆ, ಅವ್ರಿಗೂ ಗೊತ್ತಿದೆ. ಇವರು ಬಂದಿದ್ರು ಒಮ್ಮೆ. ನಾವು ಏನು ಹೇಳ್ಕೊಂಡ್ರೆ ಅಲ್ಲಿ ಒಬ್ಬರು ಮಹಿಳೆಯರು ಬಂದಿದ್ದಾರೆ, ಅವರು ಸೋಷಿಯಲ್ ಯೂನಿಟಿಗೆ ಆ ಬೆಟ್ಟದಲ್ಲೆಲ್ಲ ಹೋಗುದಿಲ್ಲ. ನಮ್ಗೆ ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಅವರನ್ನು ಅಲ್ಲಿ ತುದಿಗೆ ಲಾಸ್ಟ್ ಮನೆಯವರೆಗೆ ಕರ್ಕೊಂಡು ಹೋಗ್ಯಾರು. ಒಂದು ಫೋಟೋ ಹೊಡೆದು ಬರಲಿ ಅವರು ಅಂತ ಹೇಳಿದ್ರು. ಆ ಇಂಗು ಗುಂಡಿಯನ್ನು ಸಾಂಕೇತಿಕವಾಗಿ ಫೋಟೋ ಹೊಡೆದು ತೋರಿಸಿಬಿಡುವ ಅವರಿಗೆ. ಎಲ್ಲ ಅಧಿಕಾರಿಗಳು ಸರ್ವೇ ಸಾಮಾನ್ಯ ಒಂದು ಫೋಟೋ ಬೇಕಾಗ್ತದೆ ಬಂದು ಗ್ರೂಪಿಗೆ, ಆಗ ಅವ್ರಿಗೆ ಒಂದು ಗ್ರೂಪಿಗೆ ಒಂದು ಕೊಟ್ಟು ತೋರಿಸ್ಬಿಡುವ ಅಂತ ಹೇಳಿ ನಾವು ವಿಚಾರ ಮಾಡಿ. ಆದ್ರೆ ಅವ್ರು ಆ ಥರ ಮಾಡಿಲ್ಲ. ಇಲ್ಲಿಂದ 1.5 ಕಿಲೋಮೀಟರ್ ಇದೆಲ್ಲ ವಿದ್ಯಾರ್ಥಿಗಳನ್ನು ನಾವು ಪಿಕ್ನಿಕ್ ಅಂತ ಕರ್ಕೊಂಡು ಹೋಗ್ತಾರೆ ಮೇಡಮ್. ನೀವು ಹೋಗ್ಬಂತ ಜಾಗ ಆ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಅವರು ಅಲ್ಲಿ ಬಿಡದೆ ನಾನು ಹೋಗಲೇಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನು ರಿಪೋರ್ಟನ್ನು ಅಲ್ಲಿಂದ ಕರೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಶಾಲೆಗೂ ಕೂಡ ನೀವು ವಸ್ತುಸ್ಥಿತಿಯನ್ನು ನಿಜ ವಸ್ತುಸ್ಥಿತಿಯನ್ನು ರಿಪೋರ್ಟ್ ಮಾಡ್ತೀರಿ ಅಂತ ಹೇಳುವಂಥ ಒಂದು ವಿಶ್ವಾಸದೊಂದಿಗೆ ನಾನು ಕೆಲವಷ್ಟು ವಿಚಾರವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಅಧ್ಯಕ್ಷರು ಹೇಳಿದರು, ನಾವು ವಿವೋ ಇದ್ದವರಿಗೆ ಹೋದಾಗ ನಮಗೆ ಶಿಕ್ಷಕರ ಒಂದು ಕೊರತೆಯಾಗಿತ್ತು. ಆಮೇಲೆ ನಮಗೆ ಅದೇ ಸಮಯದಲ್ಲಿ ನಾವು ಅವ್ರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ, ಈ ಶಾಲೆ ಕೆಲಸ ತಿಳಿಸಬೇಕು. ಅವರು ಅದರ ರೆಕಮೆಂಡೇಶನ್ ಆಗಿ ನಿಮ್ಮ ತಾಲೂಕು ಪಂಚಾಯತ್ ಕಳಿಸಬೇಕಾಗಿತ್ತು. ಅಲ್ಲಿಂದ ಅದು ವರ್ಗಾವಣೆ ಆಗ್ತಾ ಇಲ್ಲ. ಆದರೂ ನಾವು ಅವರಿಗೆ ವರ್ಗಾವಣೆ ಆಗ್ತಾ ಇಲ್ಲ ಕೇಳಿಕೊಂಡು ನಾವು ಮುಂದಿನ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ನಾವು SDMC ಮುಖಾಂತರವಾಗಿ ಅವರೇ ನೋಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಮನ್ನನ್ನು ಕೊಟ್ಟು ಈ ಥರ ಇದೆ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿ. ಏನು ವಿಚಾರ ಅಂತ ಹೇಳಿ ಈಗಾಗಲೇ ನೀವು ಬೇಸಿಗೆ ಬಂದು ಮಳೆಗಾಲದಲ್ಲಿ ಬಂದರೆ ನಿಮಗೆ ಅದರ ಅನುಭವ. ಇಲ್ಲಿಂದ ಮಕ್ಕಳು ಹೊರಗಡೆಯಿಂದ ಹೋಗಿ ಅಲ್ಲಿ ನಾವು ಶಾಲೆಯ ಊಟದ ಬಳಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗುವಂಥ ಒಂದು ಸೀಟ್ ವ್ಯವಸ್ಥೆ ಆಗಬೇಕು. ಅವರಿಗೆ ನೆರಳು ಹೋಗ್ಬೇಕು. ಅವರಿಂದ ಕೇವಲ ಒಂದಿಷ್ಟೇ ಹೋಗ್ಲಿಕ್ಕೆ ಅವ್ರಿಗೆ ಛತ್ರಿ ಎಲ್ಲ ಬಿಡಿಸ್ಕೊಂಡು ಹೋಗೋದು, ಆ ಛತ್ರಿ ಬಿಡಿಸೋದು, ಅಲ್ಲಿ ಮತ್ತೆ ನೀರು ಹಾಕೋದು, ಅಲ್ಲಿ ಕೆಳಗೆ ಕುತ್ಕೊಂಡು ಊಟ ಮಾಡಲಿಕ್ಕಾಗೋದಿಲ್ಲ, ಇಂಥ ಸಮಸ್ಯೆ ಆಗ್ತದೆ. ಅದಕ್ಕೆ ಮೇಲ್ಚಾವಣಿ ಆಗಬೇಕು. ಮುಖ್ಯವಾಗಿ ಆ ಊಟದ ದಾಸೋಹದ ಕೊಠಡಿಗೆ ಮೇಲ್ಚಾವಣಿಯನ್ನು ಮಾಡಬೇಕು. ಈ ಶಾಲೆಗೆ ಕೂಡ ಅರ್ಧ ಆಗಿದೆ ಮೇಲ್ಚಾವಣಿ, ಪೂರ್ಣ ಆಗಿಲ್ಲ. ನಿಮ್ಮ ಕಾಗದಪತ್ರದಲ್ಲೂ ಅರ್ಧ ಅಂತ ಗೊತ್ತಿದೆ, ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಆದರೆ ನಿಮ್ಮ ಶಿಕ್ಷಣ ಇಲಾಖೆ BO ಕಳಿಸಿ ಅಂತ ಹೇಳಿದ್ರು, ಅದು ನಮ್ಮಿಂದ ಹೋಗ್ತಾ ಇದೆ. ಹಾಗಾಗಿ ಅವರಿಗೆ ನೇರವಾಗಿ ಕೊಟ್ಟಿದ್ದೇನೆ. ನಮ್ಮ ಹೇಳಿಕೆ ಮುಖಾಂತರ ಹೋದ ಅನುಕೂಲ ಆಗ್ತದೆ. ಎರಡನೇದು ನೀವೀಗಾಗಲೇ ನೋಡಿದ್ರಿ, ಫೋಟೋ ಹೊಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಷ್ಟೆಷ್ಟು ಗುಂಡಿಗಳಿದ್ದೇವೆ ಶಾಲೆ ನೆಲದಲ್ಲಿ ಗುಂಡಿ ಬೀಳುವಂಥ ವ್ಯವಸ್ಥೆ ಆಗಿದೆ. ಇದು ಸಾಕಷ್ಟು ಜನ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬರೋದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಜನ ಅಂತ ಯಾವಾಗ ಬರ್ತಾರೆ, ಜನ ನಿರೀಕ್ಷೆ ಮಾಡೋದು ಸರ್ಕಾರದಿಂದ ಅಸಾಧ್ಯ, ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ಪ್ರಕಾರ ಆಗ್ತಾ ಇಲ್ಲ ಹೇಳೋದನ್ನ ನಾವು ಜನರಿಂದ ನಿರೀಕ್ಷೆ ಮಾಡ್ತೀವಿ. ಹಳೆ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಕಾನೂನಲ್ಲಿ ಕೊಡಲಿಕ್ಕೆ ಬರೋದಿಲ್ಲ, ನಿಮ್ಮ ಶಾಲೆಗೆ ಬೇಕಾಗಿತ್ತು, ನಮ್ಮಲ್ಲಿ ಪ್ರಾವಿಷನ್ ಇಲ್ಲ ಅಂತ ಹೇಳಿದಾಗ ನಾವು ಪಾಲಕರಲ್ಲಿ ಕೊಡುವ ಪ್ರಾವಿಷನ್ ಇದ್ದಾಗ ಅದನ್ನು ಕೊಡಿ. ಈ ಶಾಲೆಗೆ ಜನ ಆಸ್ತಿ ನಿರ್ಮಾಣ ಆಗಿದೆ. ಎಲ್ಲ ಕೊಠಡಿಗಳು ಕೂಡ ಅದರಲ್ಲಿ ತೂಸ್ಬಿಡ್ತಾ ಇದ್ದಾರೆ. ಅದಕ್ಕೆ ಸಿಮೆಂಟ್ ಹಾಕಬೇಕು, ಅದನ್ನು ಮಾಡೋದು. ಅನ್ನದಾಸೋಹದ ಕೊಠಡಿಗೂ ಸಹ ಅಲ್ಲಲ್ಲಿ ಹಾಡುಗಳು ಬಿದ್ದು ಅನ್ನ ಇಂಥದ್ದೆಲ್ಲ ಬಿದ್ದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗುತ್ತಿಲ್ಲ, ಸ್ವಚ್ಛತೆಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಸ್ವಚ್ಛತೆಯ ವ್ಯವಸ್ಥೆ ಆಗಬೇಕು. ಜೊತೆಗೆ ಶಾಲಾ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಒಂದು ಡೈನಿಂಗ್ ಟೇಬಲ್ ಥರ ವ್ಯವಸ್ಥೆ ಆಗಿದ್ದು ಕೂಡ ವಿದ್ಯಾರ್ಥಿಗಳು ಕಡಿಮೆ ಆಗಿರೋದ್ರಿಂದ ಅದು ಕೂಡ ವ್ಯವಸ್ಥೆ ಮಾಡುವಂಥ ಒಂದು ಅವಶ್ಯಕತೆ ನಮಗಿದೆ. ಅದು ಕೂಡ ಆಗಬೇಕು. ಜೊತೆಯಲ್ಲಿ ನೀವು ಈಗಾಗಲೇ 38 ಶಾಲೆಗಳನ್ನು ಸಮೀಕ್ಷೆ ಮಾಡಿದ್ದೀರಿ. ನಾನು ಡೋಂಗ್ರಿ ಪಂಚಾಯತದ ಕೆಲವಷ್ಟು ಶಾಲೆಗಳನ್ನು ಪರಿಶೀಲನೆ ಮಾಡಿದ್ದೀನಿ. ಸರ್ವೇ ಸಾಮಾನ್ಯ ಎಲ್ಲ ಶಾಲೆಗಳು ನಿಮ್ಮ ಬೇಳೆ ಕಾಳುಗಳನ್ನು ತೊಳೆದು ಮನುಷ್ಯ ಹಾಕಿ ಹೊರಗಡೆ ಹಾಕಿರ್ತಾರೆ. ಇಂಪಾರ್ಟೆಂಟ್. ನಾವು ಮನೇಲಿ ಯಾವತ್ತೂ ಹುಳ ಹಾಕ್ತೇವೆ ತಿಂತೀವಿ. ಹುಳ ಹಾಕಿ ನಾವು ಮನೇಲಿ ಯಾವುದಿಲ್ಲ, ನಾವು ಅದನ್ನು ದನಕ್ಕೆ ಬಿಸಾಡ್ತೇವೆ, ದನಕ್ಕೆ ಹಾಕ್ಬಿಡ್ತೇವೆ. ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಕುಕ್ಕಟ ಕೊಟ್ಟಿದೆ ಅಂತ ಹೇಳಿ ಅದನ್ನೇ ತೊಳೆದು ಅದನ್ನೇ ಹಾಕಿ ಬೇಯಿಸ್ಕೊಡ್ತೇವೆ.
ನಮ್ಮಲ್ಲಿ ಆ ಸಾಮರ್ಥ್ಯ ಬೇರೆ ತಂದು ಸಾಮರ್ಥ್ಯ ಇದೆ ಅಂತಲ್ಲ. ಇಲ್ಲಿ ಸಾಕಷ್ಟು ಸಲ ಪಾಲಕರು ಇದು ಸಾಕಷ್ಟು ಬೇಳೆಕಾಳುಗಳನ್ನು ಎಣ್ಣೆಗಳನ್ನು ಇಂಥದ್ದನ್ನು ಬಳಸಿದ್ದಾರೆ. ತೆಂಗಿನಕಾಯಿಯನ್ನು ತಂದು ಕೊಡಬೇಕು ಅಥವಾ ಶಾಲೆ ಅಡಿಗೆ ಸಮಸ್ಯೆ ಆದಾಗ ಇಲ್ಲಿ ಬಂದು ಸಹಕಾರ ಇದೆಯೋ ಸಹಕಾರ ಅದು ಸರ್ಕಾರದಿಂದ ಬರಬೇಕು. ಅದು ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳಿಗೆ ಬಂದು ಮುಟ್ತಾ ಇದೆ. ಅದು ವಿದ್ಯಾರ್ಥಿಗಳಿಗೆ ಬಂದು ಮುಟ್ಟಬೇಕು. ಇದು ಭಾಳ ಕೊರತೆಯಾಗಿ ಕಾಣ್ತಾ ಇದೆ. ನಮ್ಮ ಶಾಲೆ ಅಂತ ಹೇಳಿದ್ರೆ ನಾನು ಭಾಳ ಕಡೆ ನೋಡಬೇಕು ಇದೇ ಬರ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಗೊತ್ತಿಲ್ಲ. ಎಲ್ಲರೂ ವಿಜ್ಞಾನವಂತರೇ ಇದ್ದಾರೆ, ಎಲ್ಲ ಶಿಕ್ಷಣವಂತರೇ ಇದ್ದಾರೆ. ಆದರೆ ಮಕ್ಕಳಿಗೆ ಆಹಾರ ಕೊಡುವಂಥಲ್ಲಿ ಮಾತ್ರ ಈ ಹುಳ ಆದಂಥ ಆಹಾರ ಪದಾರ್ಥಗಳು ಪೂರೈಕೆ ಆಗ್ತವೆ. ಅದು ನಿಲ್ಲಬೇಕು. ಹೀಗೆ ಹೇಳ್ತಾ ಹೋದರೆ ಬಹಳಷ್ಟು ಇದೆ. ಅವಧಿಯ ಕೊನೆಯಲ್ಲಿ ಈ SDMC ಅಥವಾ ಈ ಶಾಲೆಯಲ್ಲಿ ಆಗದಂಥ ಒಂದು ವಿಶೇಷ ಕಾರ್ಯಕ್ರಮ ಇವತ್ತಾಗಿದೆ. ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಈ ಒಂದು ಕಾರ್ಯಕ್ರಮ ಮತ್ತು ಭಾಳ ಸರ್ಪ್ರೈಸ್ ಆಗುತ್ತೆ. ನಮ್ಮ ನಿರೀಕ್ಷೆ ಇಲ್ಲಾಗಿತ್ತು, ಅದಕ್ಕಾಗಿ ಇದನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವಕಾಶ ಸಿಕ್ಕ ಸರ್ಕಾರದಿಂದ ಕೂಡ ಅವಕಾಶ ಸಿಗಬೇಕು ಮೀಸಲಾತಿಯಲ್ಲಿ. ಅಂಥ ಅವಕಾಶಗಳು ಸಿಕ್ಕು ಎಲ್ಲ ನಮ್ಮ ಸ್ನೇಹಿತರಿಂದ ಸಹಕಾರ ಇದೆ. ಮತ್ತೊಮ್ಮೆ ನಮ್ಮ ಶಾಲೆಗೆ ಇದಕ್ಕೆ ನಮ್ಮ ಕೈಯಾದಷ್ಟು ಸೇವೆ ಕೇವಲ ಅಷ್ಟಲ್ಲ, ಅದರ ಹೊರತಾಗಿ ನಾವು ಶಾಲಾ ಇದರಲ್ಲಿ ನನ್ನೊಂದು ವಿನಂತಿ ಇದೆ. ಮೊನ್ನೆ ಹೇಳಬೇಕಂತ ನನ್ನೊಂದು ಒತ್ತಾಯ ಇತ್ತು. ಪೂರ್ವದಲ್ಲಿ ಶಿಕ್ಷಕರಾಗಬೇಕು, ಕೆಲವು ಪಾಲಕರು ಹೇಳಿದ್ರು ಮಾಡಿ ಅಂತ. ನನಗೆ ಶಿಕ್ಷಣದಲ್ಲಿ ರಾಜಕೀಯವನ್ನು ಮಾಡಬಾರದು ಅಂತ ನನ್ನ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರದು, ನಮ್ಮ ಶಾಲೆಯಲ್ಲಿ ರಾಜಕೀಯ ಬರಬಾರದು. ನಾನು ಇವತ್ತಿವರೆಗೂ ಅವ್ರನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಕಾರಣನೇ ಅದು. ಅವ್ರು ಇವತ್ತಿವರೆಗೂ ಯಾವುದೇ ರಾಜಕಾರಣದ ವಿಚಾರವಾಗಿ ಎಲ್ಲೂ ಮಾಡಿಲ್ಲ, ನಾವು ಕೂಡ ಮಾಡಿಲ್ಲ. ನಮ್ಮಲ್ಲಿ ಯಾವುದೇ ವ್ಯಕ್ತಿಯ ಹೆಸರಿನಾಗಲಿ ಯಾವುದೇ ಇದನ್ನಾಗಲಿ ನಾವನ್ನ ದಾಸ್ಕೊಂಡೇ ಇಲ್ಲ, ಅದನ್ನು ಹೊರಗೆ ಕೊಡ್ತಾರೆ. ಅವರು ಕೂಡ ಯಾವುದೇ ಒಂದು ವೈಯಕ್ತಿಕ ಉದ್ದೇಶ ಅಥವಾ ಯಾವುದೋ ಒಂದು ರಾಜಕಾರಣಕ್ಕೆ ಕೊಟ್ಟ ಬರೋಲ್ಲ. ಲಕ್ಷಾಂತರದಿಂದ ಹಿಡಿದು ಸಾಕಷ್ಟು ಜನ ಇದ್ದಾರೆ. ನಾನು ಹೆಸರಳ್ಳಿಕ್ಕೆ ಹೋದ್ರೆ ಒಬ್ಬರನ್ನ ಬಿಟ್ಟು ಅವರನ್ನ ಆಗ ಹೆಸರಳ್ಳಿಕ್ಕೆ ನಾನು ಇಷ್ಟಪಡೋದು ಭಾಳ ಜನ ಇದ್ದಾರೆ. ಹಾಗಾಗಿ ಇವತ್ತಿನವರೆಗೆ ಒಂದು ನನಗೆ 5 ವರ್ಷಗಳವರೆಗೂ ಕೂಡ ಒಂದು ಗೌರವ ಮತ್ತು ಅವಕಾಶವನ್ನು ಮಾಡಿಕೊಟ್ಟಂತ ತಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿ ಒಂದು ಅಭಿನಂದನೆ ಸಲ್ಲಿಸುವುದಾಗಿ ನಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಶಾಲೆಗೆ ಏನೇನು ಅವಶ್ಯಕತೆ ಇದೆ ಅದರ ಪಟ್ಟಿಯನ್ನು ತಮ್ಮ ಮುಂದೆ ಇಟ್ಟಿದ್ದಂಥ ನಾರಾಯಣ ಭಟ್ ಅವರಿಗೆ ಧನ್ಯವಾದಗಳು. ಅಧ್ಯಕ್ಷರ ಮತ್ತು ಇಂದಿನ ಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಭಟ್ ಅವರಿಗೆ ಈ ಸಭೆಗೆ ಅಭಿನಂದನೆ ಸಲ್ಲಿಸ್ತಾ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮಕ್ಕೆ ಸಾಮಾಜಿಕ ಪರಿಶೋಧನಾ ಘಟಕ ಕೋಲಾರದಿಂದ ಈ ವತಿಯಿಂದ ಬಂದಂತಹ ಶ್ರೀಮತಿ ಗಣೇಶ್ ಅವರೇ, SDMC ಅಧ್ಯಕ್ಷರಾದ ಶ್ರೀ ನಾರಾಯಣ ಅವರೇ, ಗ್ರಾಮ ಪಂಚಾಯತಿ ಸದಸ್ಯರಾದ ಮತ್ತು ಇಲ್ಲಿನ ಅಭಿನಂದನೆಗೆ ಪಾತ್ರರಾದ ನಾರಾಯಣ ಭಟ್ ಅವರೇ, ಶಂಕರ್ ಭಟ್ ಅವರೇ, ಎಲ್ಲ ಪಾಲಕ ವರ್ಗದವರೇ, ಶಿಕ್ಷಕ ವೃಂದದವರೇ ಹಾಗೂ ಮುದ್ದಿನ ಮಕ್ಕಳೇ, ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ನನಗೆ ಭಾಷಣ ಮಾಡುವ ಕಲೆ ಇಲ್ಲವೇ ಇಲ್ಲ. ಬರೀ ತರಗತಿಗೆ ಹೋಗೋದು, ಪಾಠ ಮಾಡೋದು, ಬರೋದು. ಅದರಲ್ಲೂ ನಾನು ತಗೊಂಡಿರೋದು ವಿಜ್ಞಾನ ಮತ್ತು ಗಣಿತ ಆಗಿತ್ತು. ಅದನ್ನೇ ಸರಿಗೂ ಹೇಳಿದೆ, ಇವರಿಗೂ ಭಾಗವತರಿಗೂ ಹೇಳಿದೆ. ಈಗ ನನಗೆ ಭಾಷಣ ಮಾಡ್ಬೋದು, ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರು. ಅಧ್ಯಕ್ಷರಾಗೋದ್ರಲ್ಲಿ ಅದರ್ಶನಾಗ್ಬಿಟ್ರೆ ಈಗಪ್ಪ ಈ ಜಾಗದಲ್ಲಿ ಬಂದು ಅಂತ ಅನ್ನಿಸ್ತು. ಇಲ್ಲ ನೀವು ಬನ್ನಿ ಅಂತ ಹೇಳಿದರು. ಸರಿ ಸರ್ ಬರ್ತೀನಿ ಅಂತ ಆಮೇಲೆ ಒಪ್ಕೊಂಡೆ. ಇವತ್ತು ನೀವೆಲ್ಲ ಮಾತಾಡಿದ್ರಿ, ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ರಿ. ಮೇಡಮ್ ಅವರು ಏನೇನು ಯೋಜನೆಗಳಿದ್ದಾವೆ ಅಂತ ನಿಮ್ಮ ಮೂಲಕನೇ ಕೇಳಿಕೊಂಡ್ರು ಮತ್ತು ನಿಮ್ಗೆ ತಿಳಿದೇ ಇರೋದಕ್ಕೆ ಕೆಲವು ವಿಚಾರಗಳನ್ನೆಲ್ಲ ತಿಳಿಸಿದ್ರು. ಯಾವುದೇ ಒಂದು ಯೋಜನೆ ಸರಿಯಾಗಿ ಕಾರ್ಯರೂಪಕ್ಕೆ ಬರಬೇಕು ಅಂತಂದರೆ ಅಲ್ಲಿ ಸರ್ಕಾರ, ಶಿಕ್ಷಕರು, ಪಾಲಕರು ಎಲ್ಲರ ಒಂದು ಸಹಭಾಗಿತ್ವದಿಂದನೇ ಆಗಬೇಕಾಗುತ್ತೆ. ನಿಮ್ಮ ಸಹಕಾರ ತುಂಬಾ ಇದೆ ಅಂತ ಹೇಳಿ ಎಲ್ಲರೂ SDMC ಅವರು ಹೇಳಿದರು, ಗ್ರಾಮ ಪಂಚಾಯತಿ ಅವರು, ಸದಸ್ಯರು ಎಲ್ಲರೂ ಹೇಳಿದರು. ಆದರೂ ಕೆಲವೊಂದು ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡಿದ್ದೀರಿ. ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ನಮ್ಮ ಸುಧಾಕರ್ ಭಟ್ ಅವರು ಹೇಳಿದರು, ಮತ್ತು ಸುಧೀಂದ್ರ ಅವರು ಕೂಡ ಹೇಳಿದರು. ಕೆಲವೊಂದು ಇದು ನಡೀತಾ ಇದೆ ಅಂತ ಹೇಳಿ
ಇವಾಗ ಕಾನ್ವೆಂಟ್ ಶಿಕ್ಷಣದ ಬಗ್ಗೆ, ಕಾನ್ವೆಂಟಿಗೆ ಯಾಕೆ ಅವಕಾಶಗಳನ್ನು ಕೊಡ್ತಾ ಇದೆ ಸರ್ಕಾರ ಅಂತ ಹೇಳಿದ್ವಿ. ಅದು ಪಾಪ ಇವರಿಗಾಗಲಿ ಶಿಕ್ಷಕರುಗಳಿಗಾಗಿ ಖಂಡಿತವಾಗಿ ಸಂಬಂಧ ಇಲ್ಲ. ಅಲ್ಲೆಲ್ಲ ರಾಜಕೀಯಗಳು ಪ್ರವೇಶ ಮಾಡಿಬಿಡ್ತದೆ. ನಾನು ಒಂದು ಶಿಕ್ಷಕಿಯ ಕೆಲಸ ಮಾಡಿರೋದ್ರಿಂದ ನನಗೆ ಗೊತ್ತು, ಎಷ್ಟೋ ಅಂದರೆ ಬೇಡವಾಗಿರ್ತದೆ ವ್ಯವಸ್ಥೆ, ಅದಕ್ಕೆ ರಾಜಕೀಯ ಮಧ್ಯೆ ಪ್ರವೇಶ ಮಾಡಿಬಿಡ್ತದೆ ಅಷ್ಟೇನೆ. ಅದಕ್ಕಾಗಿ ಕಾನ್ವೆಂಟನ್ನ ಅಂದರೆ ಅದಗಳನ್ನು ಯಾಕೆ ತೆರೀತಾರೆ ಅನ್ನೋದಕ್ಕೆ ಬಹುಶಃ ಇವರು ಯಾರ ಕಡೆನೂ ಉತ್ತರ, ನಮ್ಮ ಕಡೆನೂ ಉತ್ತರ ಇಲ್ಲ. ಅದು ಎಲ್ಲ ಕೆಲವೊಂದೆಲ್ಲ ಅದರಲ್ಲಿ ರಾಜಕೀಯದ ಪ್ರವೇಶ ಜಾಸ್ತಿಯಾಗಿ ಇರ್ತದೆ. ಇನ್ನು ಮಾತೃಭಾಷಾ ಶಿಕ್ಷಣ ಇದೆಯಲ್ಲ, ಅದು ಅತ್ಯಂತ ಅಮೂಲ್ಯವಾದದ್ದು. ಈಗ ಇಲ್ಲಿ ಕುಳಿತಿರುವಂಥ ನಾವೆಲ್ಲರೂ ಮಾತೃಭಾಷೆಯಲ್ಲೇ ಓದಿರೋದು. ಈ ನಮ್ಮ ಮಕ್ಕಳು ಮಾತ್ರ ಇಂಗ್ಲಿಷ್ ಶಿಕ್ಷಣಕ್ಕೆ ಹೋಗಿದ್ದಾರೆ. ಆದರೆ ಅಭಿವ್ಯಕ್ತಿಪಡಿಸುವಲ್ಲಿ ಮಾತೃಭಾಷೆಯಷ್ಟು ಉತ್ತಮವಾದ ಭಾಷೆ ಯಾವುದೂ ಇಲ್ಲ. ನಾವು ಏನೇ ಹೇಳೋದಿದ್ರು ಅದನ್ನು ಕೊನೆಗೆ ನಮ್ಮ ಭಾಷೆಗೆ ಕನ್ವರ್ಟ್ ಮಾಡಿಕೊಂಡೇ ಹೇಳಬೇಕಾಗ್ತದೆ. ಇಂಗ್ಲಿಷ್ ಒಂದು ಭಾಷೆ ಇರಲಿ, ಯಾಕೆಂದರೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿದೆ. ಆ ರೀತಿಯಾಗಿ ಒಂದು ಭಾಷೆಯನ್ನಾಗಿ ಬರ್ತಾ ಇದೆ, ಸಂತೋಷ. ಆದರೆ ಇಂಗ್ಲಿಷೇ ಅಂತಿಮ ಅಲ್ಲ. ನಾವೆಲ್ಲ ಜೀವನವನ್ನು ಕಳೀತಾ ಇಲ್ವಾ? ಖಂಡಿತವಾಗಿ ನಾವು ಕಳೀತಾ ಇದ್ದೀವಿ. ಇಂಗ್ಲಿಷ್ ಶಿಕ್ಷಣದಿಂದಲೇ ಎಲ್ಲವೂ ಅನ್ನೋದೇನಿಲ್ಲ. ನೀವೆಲ್ಲರೂ ಹೇಳಿದ್ದೀವಿ, ಇಲ್ಲ ತುಂಬ ಸಂಸ್ಕಾರಯುತವಾದಂತಹ ಶಿಕ್ಷಣ ಸಿಗ್ತಾ ಇದೆ, ಸಂಸ್ಕೃತಿ ಇದೆ, ಶಾಲೆಯ ಶಿಕ್ಷಕರು ಅತ್ಯಂತ ಉತ್ತಮವಾಗಿ ಎಲ್ಲರ ಸಹಕಾರದಿಂದ ನಿರ್ಮಿಸಲಾಗಿದೆ ಎಲ್ಲ ಹೇಳಿದ್ವಿ. ಸಂತೋಷ. ಈ ಒಂದು ಹಸಿರು ಪರಿಸರದಲ್ಲಿ ಇದೆಲ್ಲ ಆಗ್ತಾ ಇರೋದು ಅತ್ಯಂತ ಸಂತೋಷಕರವಾದ ಸಂಗತಿ. ಆಮೇಲೆ ನಾನು ಮೇಡಮ್ ಅವರಿಗೆ ಕೇಳಿದೆ, ಮೇಡಮ್ ಈ ಸಾಮಾಜಿಕ ಪರಿಶೋಧನೆಯನ್ನ ಮಾಡೋದಕ್ಕೆ ಅಂತ ಬಂದಿದ್ದೀರಲ್ವಾ, ಇದರಲ್ಲಿ ಕಲಿಕೆಗೆ ಸಂಬಂಧಪಟ್ಟಂತೆ ನೀವು ಏನು ಕೇಳಲ್ವಾ ಹಾಗಿದ್ರೆ ಅಂತ ಕೇಳಿದೆ. ಕಲಿಕೆ ನನ್ನ ಪ್ರಕಾರ ಈ ಎಲ್ಲದಕ್ಕಿಂತಲೂ ಕಲಿಕೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಅಂತ ನನಗನ್ಸುತ್ತೆ. ನಾನು KPC ಸ್ಕೂಲ್ನಲ್ಲಿ ವರ್ಕ್ ಮಾಡಿರೋದ್ರಿಂದ ಈ ಇದೆಲ್ಲ ಏನಿದೆ, ಗೌರ್ಮೆಂಟ್ ಶಾಲೆಗಳಿಗೆ ಏನು ಸವಲತ್ತುಗಳು ಬರ್ತಾ ಇದೆ ಅಥವಾ ಇದು ಜನರಿಗೆ ರೀಚ್ ಆಗಿದೆಯಾ, ಇದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಾನು ಸರ್ ಹೇಳಬೇಕಾದ್ರೂ ಅದನ್ನೇ ಹೇಳಿದೆ, ನನಗೆ ಈ ಥರದ್ದೆಲ್ಲ ಅಷ್ಟಾಗಿ ಗೊತ್ತಿಲ್ಲ, ಎಷ್ಟು ಮಟ್ಟಿಗೆ ಸೂಕ್ತ ವ್ಯಕ್ತಿ ಆಗ್ತೇನೋ ಈ ಕಾಲಕ್ಕೆ. ಯಾಕೆಂದರೆ ಯಾವುದೇ ಒಂದು ಕೆಲಸಕ್ಕೆ ಬರಬೇಕು, ಒಪ್ಕೊಳ್ಬೇಕಾದ್ರೆ ಅದರಲ್ಲಿ ಸಮಗ್ರವಾದ ಒಂದು ವಿಚಾರವನ್ನು ಮಾಡಿಕೊಂಡೇ ಬರಬೇಕಾಗ್ತದೆ ಅಂತ ನನಗೆ ಅನ್ನಿಸ್ತು. ಮೇಡಮ್ ಅವ್ರಿಗೆ ನಾನು ಸುಮಾರು ಪ್ರಶ್ನೆಗಳನ್ನು ಕೇಳಿದೆ. ಏನು ಮೇಡಮ್ ಹಾಗಿದ್ರೆ ಕಲಿಕೆಯ ಬಗ್ಗೆ ಏನೋ ಇಲ್ವಾ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಬಂದಾಗ ಒಂದು ಕಲಿಕೆಯ ಬಗ್ಗೆನೇ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನನಗನ್ಸಿತ್ತು. ಆದರೆ ಈ ಪೂರ್ತಿ ಸಿಸ್ಟಮ್ ಏನು ಅಂತಂದರೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡೋದು, ಅಂದರೆ ಸೋಷಿಯಲ್ ಆಡಿಟನ್ನು ಮಾಡೋದು ಅವರ ಉದ್ದೇಶ. ಅದರ ಎಲ್ಲ ಏನೇನು ಸರ್ಕಾರ ಏನೇನು ಯೋಜನೆಗಳನ್ನು ತಂದಿದೆಯೋ ಅದು ಪಾಲಕರಿಗೆ ಮುಟ್ಟಿದೆಯೋ ಇಲ್ವೋ, ಅದರಲ್ಲಿ ಅವರ ಸಹಕಾರ ಏನು ಅನ್ನೋದೇ ಮುಖ್ಯವಾಗಿ ಇದೆ ಅಂತ ಹೇಳಿದರು. ಆಮೇಲೆ ಅವರು ಕೂಡ ನನಗೆ ಹೇಳಿದರು, ಬಿಸಿ ಊಟ ಮಾಡ್ತಾರೆ, ನಾನಂದೆ ಅವರಿಗೆ ಬಿಸಿ ಊಟದ ನೀವು ಮಾಡ್ತೀರಿ, ಒಂದೊಂದು ಗ್ರಾಮಗಳಲ್ಲಿ ಅಳೆಯೋದು, ಇದೆಲ್ಲದರಿಂದ ಶಿಕ್ಷಕರ ಒಂದು ಸಮಯ ತುಂಬ ವ್ಯರ್ಥ ಆಗುತ್ತಲ್ಲ, ಆ ಸಮಯವನ್ನು ಅವ್ರ ಮಕ್ಕಳ ಮೇಲೆ ಕಳೆಯೋದಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿದೆ. ಆ ಕಲಿಕೆ ಉತ್ತಮಗೊಳ್ಳೋದಕ್ಕಾಗಿಯೇ ಈ ಬಿಸಿ ಊಟವನ್ನು ನಾವು ಮಾಡಿರೋದು. ಅಂದರೆ ಎಷ್ಟೋ ದೂರದಿಂದ ಬರ್ತಾರೆ, ಎಷ್ಟೋ ಪಾಲಕರಿಗೆ ಅದರ ಸಾಮರ್ಥ್ಯ ಇರೋದಿಲ್ಲ, ಆದ್ದರಿಂದ ಆ ಹೊರೆಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರಿ ಯೋಜನೆ ತಂದಿದೆ ಅಂತ ಹೇಳಿದ್ರು. ಮತ್ತು ನನಗೊಂದು ಅನ್ನಿಸ್ತು, ಯಾಕೆಂದರೆ ಇವರು ಸಾಮಾಜಿಕ ಪರಿಶೋಧನೆಯನ್ನು ಮಾಡಕ್ಕೆ ಬಂದಿರೋದ್ರಿಂದ ಯಾವುದೇ ಯೋಜನೆ ನಿಲ್ಲಿಸೋದಾಗಲಿ ಹೊಸ ಯೋಜನೆ ತರೋದಕ್ಕೆ ಕೇವಲ ಏನು ಮಾಡ್ಬೋದು ಅಂತಂದರೆ ಕಾಗದದ ರೂಪದಲ್ಲಿ ಇಡಬಹುದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಬಿಟ್ಟರೆ ಅವರು ಏನು ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯತೆಗಳು ಖಂಡಿತವಾಗಿ ಇರೋದಿಲ್ಲ. ಇನ್ನು ಅವ್ರು ಏನು ಹೇಳಿದರು ಅಂತಂದರೆ, ಈಗ ಇದು ಬಿಸಿ ಊಟ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರಿಗೆ ಹೊರೆ ಆಗುತ್ತಲ್ಲ ಅಂತ ನಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಯಾರಾದರೂ ಒಬ್ಬರು ಬಂದು ಅಡುಗೆ ಕೆಲಸದಲ್ಲಿ ಒಬ್ಬೊಬ್ಬರು ತಾಯಿನೇ ಮಾಡಬೇಕು, ಹಾಗಿದ್ರೆ ಎಲ್ಲ ಕೆಲಸಗಳನ್ನು ಹೊಂದಾಣಿಕೆಯಿಂದನೇ ಮಾಡೋದೇ ಸತಿಪತಿಯ ಧರ್ಮ ಆಗಿರ್ತದಲ್ವಾ. ಹಾಗಿದ್ಮೇಲೆ ತಾಯಿನೂ ಬರಲಿ, ತಂದೆಯೂ ಬರಲಿ, ಒಂದು ಮೊಟ್ಟೆ ಸುಳಿದು ಕೊಡೋದು, ಏನೋ ಮೊಟ್ಟೆ ಸುಳಿದು ಕೊಡೋದು ಅವರೆಲ್ಲ ಇದೆ ಅಂತ ಹೇಳಿದ್ರು. ಆ ಕೆಲಸವನ್ನ ಯಾರು ಮಾಡ್ಬೋದಲ್ವಾ? ಅದಕ್ಕೆ ತಾಯಿನೇ ಬೇಕು ಅಂತ ಇಲ್ಲ, ನಳಪಾಕ ಎಲ್ಲ ಇಲ್ವಾ, ಏನು ಮಾಡಿದ್ದಾರೆ. ಆ ರೀತಿಯಾಗಿ ಎಲ್ಲ ಸಹಾಯ ಎಲ್ಲರೂ ಕೊಡಬಹುದು.
ಈಗ ನನ್ನ ನೆನಪು ಏನೇ ಇರಲಿ ಈಗ ಎಲ್ಲವನ್ನು ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಗುಣಮಟ್ಟದ ಶಿಕ್ಷಣವನ್ನ ಒದಗಿಸುವುದು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶವನ್ನು ಹೆಚ್ಚಿಸೋದು ಅಂತ ಇದರಲ್ಲಿ ಯೋಜನೆಯ ಮೊಟ್ಟಮೊದಲ ಉದ್ದೇಶ ಇದೆ. ಅಂದ್ರೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತಾ ಇದ್ದಾರೆ ಅಂತ ನೀವು ಆಲ್ರೆಡಿ ಹೇಳಿದ್ರಿ. ಈಗ ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶವನ್ನು ಹೆಚ್ಚಿಸೋದಕ್ಕೆ ಶಿಕ್ಷಕರ ಹಾಗೆ ಪಾಲಕರ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ. ಹೇಗೆ ಅಂತ ಅಂದ್ರೆ ಈಗ ಅವರು ಕಲ್ಸಿರ್ತಾರೆ, ಶಿಕ್ಷಕರು ಕಲ್ಸಿರ್ತಾರೆ, ಅದನ್ನ ಮನೆಯಲ್ಲಿ ನೀವು ಫಾಲೋ ಅಪ್ ಮಾಡಲೇ ಇಲ್ಲ ಅಂತ ಆದ್ರೆ ಅವಾಗ ಅದರ ಏನು ಸಾಫಲ್ಯನೇ ಆಗೋದಿಲ್ಲ. ಅದು ಸಫಲತೆಯನ್ನು ಹೊಂದಬೇಕು ಅಂದ್ರೆ ಶಿಕ್ಷಕರಷ್ಟೇ ಜವಾಬ್ದಾರಿ ಖಂಡಿತವಾಗಿ ಪಾಲಕರಿಗೂ ಇದೆ. ಆದ್ದರಿಂದ ಅದಕ್ಕೆ ಅಂತಂದ್ರೆ ಶಿಕ್ಷಕ, ಪಾಲಕ, ವಿದ್ಯಾರ್ಥಿ ಒಂದು ತ್ರಿಕೋನದ 3 ಶೃಂಗಗಳನ್ನು 3 ಬಾಹುಗಳ ಮೂಲಕ ಸೇರಿದ್ದಾರೆ. ಯಾವುದೇ ಒಂದು ಶೃಂಗ ಇಲ್ಲ ಅಂತಂದ್ರೆ, ಒಂದು ತ್ರಿಕೋನದಲ್ಲಿ ಯಾವುದೇ ಒಂದು ಶೃಂಗ ಇಲ್ಲ ಅಂದ್ರೆ ಅವಾಗ ಯಾಕೆಂದ್ರೆ ಶಿಕ್ಷಕನಿಂದನೂ ವಿದ್ಯಾರ್ಥಿ ವಿದ್ಯೆಯನ್ನು ಪಡ್ಕೊತಾನೆ. ಹಾಗೆ ಪಾಲಕ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಬಂದ್ರು. ಜನನಿ ಜನಕ ಗುರುನು ಗುರುವೇ, ಮಗಳಿಗೆ ಓಡ್ಕೊಂಡು ನಡೆಯೋದನ್ನ, ಶಾಲೆಗೆ ಬರೋದನ್ನ ಎಲ್ಲವನ್ನು ಕಲಿಸಿದವರು ನೀವು. ಆದ್ದರಿಂದ ನೀವು ಮಾಡಿ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಅಂತ ಹೇಳ್ತಾ ನಾನು ಈ ಒಂದು ಸಾಮಾಜಿಕ ಪರಿಶೋಧನಾ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶ್ರೀಮತಿ ಗೀತಾ ಭಟ್ರ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಸ್ಡಿಎಂಸಿ ಪರವಾಗಿ ಹಾರ್ದಿಕವಾದ ಅಭಿವಂದನೆಗಳನ್ನು ಈ ಒಂದು ಕಾರ್ಯಕ್ರಮ ಸಾಮಾಜಿಕ ಪರಿಶೋಧನಾ ಮೇಲ್ವಿಚಾರಕರಾದಂತಹ ಶ್ರೀಮತಿ ಗೀತಾ ನಾಯ್ಕರವರಿಗೂ ಕೂಡ ಅಂದ್ರೆ 2 ದಿನಗಳ ಕಾಲ ನೀವು ಸಾಮಾಜಿಕ ಪರಿಶೋಧನೆ ಬಗ್ಗೆ ನಮ್ಮ ಸಮಗ್ರವಾದಂತಹ ವಿಚಾರಗಳನ್ನ ಮತ್ತೆ ಅದರ ಕುರಿತು ವಿಷಯವನ್ನ ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಸ್ಡಿಎಂಸಿ ಪರವಾಗಿ ಇವತ್ತಿನ ಗೌರವ ಸಮರ್ಪಣೆಯನ್ನು ಮಾಡಿಕೊಂಡಂತ ನಮ್ಮ ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ನಾರಾಯಣ್ ಭಟ್ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಸ್ಡಿಎಂಸಿ ಪರವಾಗಿ ಅಧ್ಯಕ್ಷರಾದಂಥ ಶ್ರೀಯುತ ನಾರಾಯಣ್ ಭಾಗವತ್ ಹಾರ್ದಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಶಂಕರ್ ಭಟ್ ಅವರಿಗೂ ಕೂಡ ನಮ್ಮ ಹಾಗೆ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದಂತಹ ಶ್ರೀಯುತ ಗಣೇಶ್ ಭಟ್ ಅವರು ಹಾರ್ದಿಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಶಾಲೆಯ ಎಲ್ಲ ಬಾಲಕ ಪೋಷಕ ವರ್ಗದಲ್ಲೂ ಕೂಡ ಹಾರ್ದಿಕವಾದಂತಹ ಅಭಿನಂದನೆಗಳು. ಹಾಗೆ ಈ ತಂಡದವರಾದಂತಹ ಅಂದ್ರೆ ಸಾಮಾಜಿಕ ಪರಿಶೋಧನೆ ತಂಡದವರಾದ ಶ್ರೀಮತಿ ನಾಗರತ್ನ ಮೇಡಮ್ ಅವರಿಗೂ ಹಾಗೂ ಸುಲೋಚನಾ ಮೇಡಮ್ ಅವರಿಗೂ ಕೂಡ ಹಾರ್ದಿಕವಾದಂತಹ ಈ ಊರಿನ ಎಲ್ಲ ನಾಗರಿಕರಿಗೂ ಹಾಗೆ ನಮ್ಮ ಎಲ್ಲ ಊರಿನ ಹಿರಿಯರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಎಸ್ಡಿಎಂಸಿ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಯನ್ನ ಕಾರ್ಯಕ್ರಮವನ್ನ